ಹಾಯ್ ವಿದ್ಯಾರ್ಥಿಗಳು, ನಿಮಗೆಲ್ಲ ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ ಒಂದು ಅಂಕದ ಮುಖ್ಯವಾದಂತಹ ಪ್ರಶ್ನೆಗಳು. ಮುಖ್ಯವಾಗಿ ವಿದ್ಯಾರ್ಥಿಗಳೇ, ನಾನು ಇವತ್ತಿನ ವಿಡಿಯೋದಲ್ಲಿ ಮಾದರಿ ಪ್ರಶ್ನೆಗಳಲ್ಲಿ ಏನದಾವಪ್ಪ, ಎಲ್ಲ 4 ಮಾದರಿ ಪ್ರಶ್ನೆಗಳಿರ್ತಕ್ಕಂಥ ಎಲ್ಲ ಒಂದು ಅಂಕದ ಪ್ರಶ್ನೆಗಳನ್ನ ಈ ಒಂದೇ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಹಾಗೆ ನೀವು ಇಷ್ಟು ನೋಡ್ಕೊಂಡಿರಪ್ಪ ಅಂದ್ರೆ ಆಲ್ಮೋಸ್ಟ್ ಮುಂದೆ ಬರ್ತಕ್ಕಂಥ ಆನ್ಯುವಲ್ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಒಂದು ಅಂಕದ ಎಲ್ಲ ಪ್ರಶ್ನೆಗಳನ್ನು ನೀವು ಈಸಿಯಾಗಿ ಬಿಡಿಸ್ಬೋದು. ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ 1 ಅದಿದು. ಇದರಲ್ಲಿ ಒಂದು ಅಂಕದ ಪ್ರಶ್ನೆಗಳು 16 ಅದಾವ. ಪ್ರತಿಯೊಂದು ಪ್ರಶ್ನೆ ಪತ್ರಿಕೆ 16 ಪ್ರಶ್ನೆಗಳದಾವ. ಆ 4 ಪ್ರಶ್ನೆಗಳು ನಾವು ಈಗ ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇ ಪ್ರಶ್ನೆ ಏನಾದ ನೋಡ್ರಿ, 5 ಸ್ಕ್ವೇರ್ ಗುಂಡ್ಲೆ 2 ಮತ್ತು 2 ಸ್ಕ್ವೇರ್ ಗುಂಡ್ಲೆ 5 ಮಸ ಕೇಳೋಣ. ಮಸ ಅಂದಾಗ ನಾವೇನ್ ಮಾಡ್ಬೇಕಪ್ಪ ಅಂದ್ರ 2 ಸಂಖ್ಯೆಗಳ ಸಾಮಾನ್ಯ ಅಪವರ್ತನಗಳ ಗುಣಲಬ್ಧವನ್ನ ಕಂಡುಹಿಡಬೇಕು. ಇಲ್ಲಿ 5 ಘಾತಾಂಕ 2 ಅದ, ಇಲ್ಲಿ 5 ಘಾತಾಂಕ 1 ಅದ. ಹಾಗಾಗಿ ನಾವು 5ರ ಘಾತಾಂಕ ಕಡಿಮೆ ಇದ್ದಿದ್ದನ್ನ ತಗೋಬೇಕು, 2ರಲ್ಲಿ ಇರಬೇಕು. ಮತ್ತು 2ರ ಘಾತಾಂಕ ಇಲ್ಲಿ 2 ಅದ, ಇಲ್ಲಿ 2 ಘಾತಾಂಕ 5 ಅದ. ಹಾಗಾಗಿ ಚಿಕ್ಕದಾದ ಘಾತಾಂಕ ಇದು 1. ಹಾಗಾಗಿ 2 ಘಾತಾಂಕ 1. ಅದರ ಅರ್ಥ ನೋಡ್ರಿ, 2 ಘಾತಾಂಕ 1 5 ಘಾತಾಂಕ 1 ಅಂದ್ರೆ ನಮ್ಮ ಆಪ್ಷನ್ ಇಲ್ಲಿ ಯಾವ್ದಪ್ಪ ಅಂದ್ರ ಮೊದಲನೇ ಆಪ್ಷನ್. ಹಾಗೆ 1ನೇ ಉತ್ತರ ನಮ್ದು ಇದು. ಇನ್ನು 2ನೇ ಪ್ರಶ್ನೆಯಲ್ಲಿ ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಹಾಗಾಗಿ ಮೊದಲ ಏನು ಸ್ವಾಭಾವಿಕ ಸಂಖ್ಯೆಗಳು ಏನಪ್ಪ ಅಂದ್ರೆ 1 + 2 + 3 ಈ ತರ ಪ್ರಶ್ನೆಗಳು. ಎಲ್ಲಿವರೆಗೆ n ಸಂಖ್ಯೆಗಳವರೆಗೆ ಕೂಡಿಸಾಗ ಬರ್ತಕ್ಕಂಥ ಈ ತರ ಸಂಖ್ಯೆಗಳನ್ನು ಕೂಡಿಸಲು ಇರ್ತಕ್ಕಂಥ ಸೂತ್ರ ಯಾವುದು ಅಂತ ಹೇಳ್ಕತನ. ಇದಪ್ಪ ನಿಮ್ಮ ಸೂತ್ರ n × n + 1/2. ನಿಮ್ಮ ಮೊತ್ತ ಕಂಡಿಡಕ್ಕೆ ಇನ್ನೂ 2 ಸೂತ್ರಗಳದಾವ. ಅವು ಯಾವಪ್ಪ ಅಂದ್ರೆ Sn = n/2 × 2a + n - 1 × d. ಇದು ಯಾವುದೇ ಒಂದು ಸಮಾಂತರ ಶ್ರೇಣಿಯನ್ನು ಕೊಟ್ಟಾಗ ಕೂಡ ನಾವೇನ್ ಮಾಡ್ತೀವಪ್ಪ ಅಂದ್ರ ಇದನ್ನು ಉಪಯೋಗಿಸಿ. ಬೇಕಂದ್ರೆ ಇದ್ರೂ ಕೂಡ ನಾವ್ ಏನ್ ಮಾಡಪ್ಪ ಅಂದ್ರ ಈ ರೀತಿಯ ಸಂಖ್ಯೆಗಳನ್ನು ಕೂಡ ಈ ಸೂತ್ರ ಉಪಯೋಗಿಸಿ ಕಂಡುಹಿಡಬಹುದು. ಇನ್ನೊಂದು ಸೂತ್ರ ಬರುತ್ತಪ್ಪ, ಮೊದಲ ಪದ ಮತ್ತು ಕೊನೆಯ ಪದ ಕೊಟ್ಟಾಗ n/2 × a + l or a + an ಅಂತ ಕೂಡ ಹೇಳ್ತೀವಿ. ನೆಕ್ಸ್ಟ್ ಇದೇ ತರ ನೆಕ್ಸ್ಟ್ ಪ್ರಶ್ನೆ, ಇನ್ನ a1x + b1y + c1 = 0, a2x + b2y + c2 = 0. ಈ ಜೋಡಿ ರೇಖಾತ್ಮಕ ಸಮೀಕರಣದಲ್ಲಿ ಯಾವ ಸಂದರ್ಭ ಉಂಟಾಗುವುದಿಲ್ಲ ಅಂತತನ. ಇದಂತೂ ನಿಮ್ಗೆ ಗೊತ್ತಪ್ಪ, 3 ಭಿನ್ನ ಇದ್ದಾಗ ಏನಾಗ್ತದಪ್ಪ ಅಂದ್ರ ಅದು ಎಷ್ಟು ಮೂಲಗಳು ಹೊಂದಿರ್ತಾವು, ಒಂದೇ ರೀತಿ ಪರಿಹಾರವನ್ನು ಹೊಂದಿರ್ತಾವು. ಈ ಮೊದಲ 2 ಸಮಾಂತರ ಇದ್ದಾಗ ಅವುಗಳು ಹೆಂಗ್ ಇದಪ್ಪ ಇಂಟರ್ಸೆಕ್ಟಿಂಗ್, ಇಲ್ಲಿ ಯಾವುದಪ್ಪ ಸಮಾಂತರವಾಗಿರ್ತಾವೆ. ನೆನಪಿಟ್ಕೋರಿ, ಇದು ರಿಪೀಟ್. ಈ ಕ್ವಶನ್ ನಿಮ್ಗೆ ಬಹಳಷ್ಟು ಇಂಪಾರ್ಟೆಂಟ್. ಫಿಕ್ಸ್ ಈ ತರ ಪ್ರಶ್ನೆ ನಿಮಗೆ ಎಕ್ಸಾಮ್ ಬರ್ಲಾಕೆ ಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಈ ತರ ಮಾದರಿ ಒಳಗೆ ನಿಮ್ಗೆ ಬಹಳಷ್ಟು ಪ್ರಶ್ನೆ ಕೇಳ್ತಾನ. ಇನ್ನು ಇಲ್ಲಿ 3 ಸಮ ಇದ್ದಪ್ಪ ಅಂದ್ರ ಅವು ಏನತ್ತಪ್ಪ ಅಂದ್ರೆ 2 ತರದ ನಕ್ಷೆ ಒಂದ್ರ ಮೇಲೆ ಒಂದು ಐಕ್ ಆಗಿರ್ತಾವು. ಈ ತರ ಒಂದ್ರ ಮೇಲೆ ಒಂದು ಬಂದ್ಬಿಡ್ತಾವಪ್ಪ. ಹಾಗಾಗಿ ನಾವೇನ್ ಹೇಳ್ತೀವಿ, ಅವು ಅನಂತ ಪರಿಹಾರಗಳನ್ನು ಹೊಂದಿವೆ. ಈ 3 ಕಂಡೀಷನ್ ಪಾಸಿಬಲ್ ಅದ. ಆದ್ರೆ ಇದೇನಪ್ಪ, ಇದು ಇಲ್ಲ. ಹಾಗಾಗಿ ನಮ್ಮ ಉತ್ತರ ಏನಪ್ಪ ಅಂದ್ರ ಡಿ. ಇನ್ನು 4ನೇದು, ನಕ್ಷೆಯಲ್ಲಿ ಕೊಟ್ಟಿರುವ y = px ಬಹುಪದೋಕ್ತಿ ಹೊಂದಿರುವ ಶೂನ್ಯತೆಗಳ ಸಂಖ್ಯೆ ಎಷ್ಟು. ಈ ತರ y = p(x) ಒಂದು ಬಹುಪದೋಕ್ತಿ ಎಷ್ಟು ಶೂನ್ಯತೆಯನ್ನು ಹೊಂದಿದೆ ಕೇಳಿದಾಗ ನೀವೇನ್ ಮಾಡಬೇಕು ಅಂದ್ರ, ಇದು ನಕ್ಷೆ, ಇದು ಬಹುಪದೋಕ್ತಿಯ ನಕ್ಷೆ. ಇದು ಕೇವಲ ನೀವೇನ್ ಮಾಡಬೇಕು ಅಂದ್ರ ಈ x ಅಕ್ಷವನ್ನ ಎಷ್ಟು ಜಾಗದಲ್ಲಿ ಕಟ್ ಮಾಡೈತಿ ನೋಡಪ್ಪ. 1 2 ಮತ್ತು 3 ಜಾಗದಾಗ ಏನ್ ಮಾಡೈತಿ ಅಂದ್ರ ಅದ ಹಾದೋಗೈತಿ, ಕಟ್ ಮಾಡೈತಿ, ಛೇದಿಸೈತಿ. ಹಾಗಾಗಿ ನಮ್ಗೆ ಏನಪ್ಪ ಅಂದ್ರ ಇದು 3 ಪರಿಹಾರಗಳನ್ನ ಹೊಂದೈತಿ ಅಥವಾ 3 ಶೂನ್ಯತೆಗಳನ್ನ ಹೊಂದೈತಿ. ಆಪ್ಷನ್ ಬಿ. ಇನ್ನು 5ನೇದು, x × x + 2 = 6 ಇದು ಯಾವ ಸಮೀಕರಣ ಅಂತ ಹೇಳ್ತಾನ. ಇದನ್ನು ನೀವು ಈಗ ನೇರವಾಗಿ ನೋಡಿಪ್ಪ, ನಮಗೆ ಏನಪ್ಪಾ ಅಂದ್ರ x ನ ಘಾತಾಂಕ ಗರಿಷ್ಠ 1 ಇದ್ರೆ ಅದು ರೇಖಾತ್ಮಕ ಆಗ್ತದೆ. ಘಾತಾಂಕ ಗರಿಷ್ಠ ಏನಪ್ಪ 1 ಇದ್ರ ರೇಖಾತ್ಮಕ, 2 ಇದ್ರ ವರ್ಗ ಸಮೀಕರಣ. ಆಮೇಲೆ ಘನ ಬಹುಪದೋಕ್ತಿ ಅಂದ್ರೆ 3 ಬರಬೇಕು. ವರ್ಗ ಬಹುಪದೋಕ್ತಿ ಅಂದ್ರೆ ಅದು 2 ಬರಬೇಕು. ಇದು ಒಂದು ಏನಾಗ್ತೈತಿ ಅಂದ್ರೆ ಸಿಂಪ್ಲಿಫೈ ಮಾಡಿ ನೀವು, x × x x² + x × 2 2x. ಈ +6 ಈ ಕಡೆ ತೊಂಬರ್ರಿ, -6 ಆಗ್ಬಿಡ್ತು. = ಏನು ಉಳಿಲ್ಲ ಅಂತ 0. ಅಂದ್ರೆ ಇದು ಒಂದು ಏನಾಗ್ತಪ್ಪ ಅಂದ್ರ ನಮ್ದೊಂದು ವರ್ಗ ಸಮೀಕರಣ ಆಗ್ತೈತಿ. ವರ್ಗ ಬಹುಪದೋಕ್ತಿ ಆಗ್ಬೇಕಾಗಿತ್ತಂದ್ರೆ ಯಾವ ತರ ಇರ್ತಪ್ಪ ಅಂದ್ರ ಇದನ್ನೇ ನಾವ್ ಏನ್ ಹೇಳ್ತೀವಿ, p(x) = x² + 2x - 6 ಅಂತ ಹೇಳ್ತೀವಿ ವರ್ಗ ಬಹುಪದೋಕ್ತಿ ಅಂದ್ರ.
ಅಂದ್ರೆ ಇಲ್ಲಿ ಇಜ್ಕೊಲ್ ಟು 0 ಬರಂಗಿಲ್ಲ. ಇಜ್ಕೊಲ್ ಟು ಬತ್ ಅಂದ್ರೆ ಅದು ಸಮೀಕರಣ ಆಗ್ತೈತಿ. ಇನ್ನ ಚಿತ್ರದಲ್ಲಿ ತ್ರಿಭುಜ PQR ಸಮರೂಪಿ ತ್ರಿಭುಜ ABC ಆಗಿದೆ. ಇವುಗಳಲ್ಲಿ ತ್ರಿಭುಜ ಅನುರೂಪ ಬಾಹುಗಳ ಜೋಡಿ ಯಾವುವು ಅಂತ ಕೇಳ್ತಾನಪ್ಪ. ಅಂದ್ರೆ ನೋಡಪ್ಪ, ಇಲ್ಲಿ ಅನುರೂಪ ಕೋನಗಳ ಸಮರೂಪತೆ ಕೊಟ್ಟನ, ಮತ್ತೆ ಅನುರೂಪ ಕೋನಗಳು ಯಾವದಾವ ಅಂತೇಳಿ ಸಂಕೇತ ಹಾಕಿ ತೋರ್ಸ ನಾವು. ಅದು ನೋಡ್ರಿ PQ ಯಾವ್ದಪ್ಪ ಅಂದ್ರ ಎ ಅದ. ಈ ಸಂಕೇತ ನೋಡ್ರಿ ಇಲ್ಲೇ ಇಲ್ಲ, ಅದು ಇದು ಅಂದ್ರೆ ಇದ್ರ ಅಭಿಮುಖ ಬಾಹುಗಳು ಏನಾಗ್ತಾವಪ್ಪ ಅಂದ್ರೆ ಅನುರೂಪ ಆಗ್ತಾವ. PQ ಎ ಎರಡು ಸಮಾದ ಹಾಗಿದೆ. ಇನ್ನು ಇವೆರಡು ಸಮ ತೋರ್ಸನ, ಇವೆರಡು ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಅಂದ್ರೆ ಇಲ್ಲಿ ನೋಡ್ರಿ ಡಬಲ್ ಸೈನ್ ಇಲ್ಲ ಅದ. ಅಂದ್ರೆ ಅರ್ಥ ನಾನೀಗ ಸಮರೂಪ ಬಾಹುಗಳನ್ನು ಮಾರ್ಕ್ ಮಾಡ್ಕೊಂಡಿನಿ. ಅಂದ್ರೆ ಇದ್ರಾಗದ ನೋಡಿತ್ತು ಅಂದ್ರೆ ಇಲ್ಲಿ ಯಾವ್ದಪ್ಪ ಅಂದ್ರೆ ಕ್ಯೂ ಆರ್ಕ್ ಅನುರೂಪ ಯಾವ್ದಾಯ್ತು ಅಂದ್ರೆ BC ಆಯ್ತು. ನೀವು ಸಮಕೋನಗಳ ಅಭಿಮುಖ ಬಾಹುಗಳನ್ನು ಬರ್ಕೊಂಡ್ರಪ್ಪ ಅಂದ್ರೆ ಸುಲಭವಾಗಿ ಸಿಕ್ಬಿಡ್ತಾವ. ಎರಡನೇ ಮಾರ್ಕ PQ, ಇಲ್ಲಿ AB, PQ AB ಮತ್ತ PR AC ಅನ್ನ. ಇದ್ರಾಗ ಯಾವ ಆಪ್ಷನ್ ಐತಿ ನೋಡ್ರಿ. PQ AB ಇಲ್ಲ, PQ AB, PQ ಯಾವಪ್ಪ AB ಅದ. ಓಕೆ, ನಮ್ದು ಆನ್ಸರ ಎ. PQ ಯಾವಪ್ಪ ಅಂದ್ರೆ AB ಆಗ್ತೈತಿ. PQ AB ಅಂದ್ರೆ ಸಮಕೋನಗಳ ಅಭಿಮುಖ ಬಾಹುಗಳು ಏನಾಗ್ತಾವು? ಅನುರೂಪ ಬಾಹುಗಳಾಗ್ತಾವು. ಅದೇ ರೀತಿ ಅನುರೂಪ ಬಾಹುಗಳ ಅಭಿಮುಖ ಕೋನಗಳು ಏನಾಗ್ತಾವಪ್ಪ ಅಂದ್ರ ಅನುರೂಪ ಕೋನಗಳಾಗ್ತಾವ. ಬಾಹು ಕೊಟ್ಟಾಗ ಕೋನ, ಕೋನ ಕೊಟ್ಟಾಗ ಬಾಹುಗಳನ್ನ ನಿಮ್ಗೆ ಗುರ್ತಿಸಕ್ ಬರಬೇಕು. ಇನ್ನು 7ನೇದ sin ಸ್ಕ್ವೇರ್ A ಮೈನಸ್ cos ಸ್ಕ್ವೇರ್ A ಇದಕ್ಕೆ ಸಮವಾಗಿದ್ದು ಯಾವುದು ಅದಕ್ಕೆ ನೀವು ಯಾವ್ದು ಇಸ್ಕೊಂಡು ಇಟ್ಕೋಬಹುದಪ್ಪ. sin ಸ್ಕ್ವೇರ್ A ಮೈನಸ್ cos ಸ್ಕ್ವೇರ್ A ಅಂದ್ರೆ ಇಸ್ಕೊಂಡು 1 ಅಂದ್ರೂ ಆಗಂಗಿಲ್ಲ. ಅದೇನಪ್ಪ ಅಂದ್ರೆ ನಮ್ಮ ಸೂತ್ರ ಏನದ, sin ಸ್ಕ್ವೇರ್ A ಪ್ಲಸ್ cos ಸ್ಕ್ವೇರ್ A ಇಕ್ವಲ್ ಟು 1 ಅಂತೇಳಿ ನಮ್ಮ ಸೂತ್ರ ಅದ. ಅದು ಇಲ್ಲಿ ಮೈನಸ್ ಐತಿ, ಅದ್ರ ನಮ್ಮ ಸೂತ್ರ ಏನಪ್ಪ ಪ್ಲಸ್ ಐತೆ. ಹಾಗಾದ್ರೆ ಇದು ಆಗಂಗಿಲ್ಲ. ಇದನ್ನ ಇಟ್ಕೊಂಡು ನೋಡ್ರಿಪ್ಪ ಎರಡು ಕಡೆ ನಾನು ಇಲ್ಲಿ ಹಾಕಿದ್ರೆ ಏನಾಗ್ತೈತಪ್ಪ ಅಂದ್ರೆ sin ಸ್ಕ್ವೇರ್ A ಪ್ಲಸ್ cos ಸ್ಕ್ವೇರ್ A ಇದಕ್ಕೆ ಯಾವ ಸಮ ಅದಕ್ಕೆ ಅದ ನಾನು ಇದಕ್ಕೆ ನೋಡ್ತೀನಿ. ನಾನು 1 ಮೈನಸ್ 2 cos ಸ್ಕ್ವೇರ್. ಓಕೆ, ಈ ಮೈನಸ್ 2 cos ಸ್ಕ್ವೇರ್ ಈ ಕಡೆ ಬಂದಾಗ ಏನಾಗ್ತೈತಪ್ಪ ಅಂದ್ರೆ ಪ್ಲಸ್ 2 cos ಸ್ಕ್ವೇರ್ ಆಗ್ಬಿಡ್ತೈತಿ. ಈ ಪ್ಲಸ್, ಹಾಗಾಗಿ ಇದು ಏನಾಗಪ್ಪ ಪ್ಲಸ್ 2 cos ಸ್ಕ್ವೇರ್ ಈ ಕಡೆ ಬಂದಾಗ ಅಂದ್ರೆ ಇದೊಂದು ಪ್ಲಸ್ cos ಸ್ಕ್ವೇರ್, ಇದು 2 cos ಸ್ಕ್ವೇರ್ 3 cos ಸ್ಕ್ವೇರ್. ಹಾಗಾಗಿ ಇದು ನಮ್ದು ಆಗಂಗಿಲ್ಲ, ಇದು ತಪ್ಪು. ಇದನ್ನ ಇಟ್ಕೊಂಡು ನೋಡೋಣ. ಅಂದ್ರೆ ಏನಪ್ಪ ಅಂದ್ರೆ ಇದಕ್ಕೆ ಸಮ ಯಾವ್ದು? sin ಸ್ಕ್ವೇರ್ A ಮೈನಸ್ cos ಸ್ಕ್ವೇರ್ A, ಸಾರಿ ಮೈನಸ್ ಅದು ನಮ್ದು ಇಲ್ಲಿ. ಈ ಮೈನಸ್ 2 cos ಸ್ಕ್ವೇರ್ ಈ ಕಡೆ ಬಂದಾಗ ಏನಾಗ್ತದೆ ಅಂದ್ರೆ ಪ್ಲಸ್ ಆಗ್ತೈತಿ. ಈ ಮೈನಸ್ ಹಾಗೆ ಬರೀರಿ, ಮೈನಸ್ cos ಸ್ಕ್ವೇರ್ A. ಈ ಮೈನಸ್ ಈ ಕಡೆ ಬಂದಾಗ ಪ್ಲಸ್ 2 cos ಸ್ಕ್ವೇರ್ A ಈಕ್ವಲ್ ಟು 1. ಹಾಗಾಗಿ ಈಗ ನೋಡ್ರಿ ಏನಾಯ್ತು, sin ಸ್ಕ್ವೇರ್ A ಈ ಮೈನಸ್ 1ರಾಗಿ ಪ್ಲಸ್ 2 ಕಳಿತೀವಿ ನಾವು. ಏನು ಇನ್ನೊಂದು ಪ್ಲಸ್ cos ಸ್ಕ್ವೇರ್ A ಉಳಿತು ಈಕ್ವಲ್ ಟು 1. ಅಂದ್ರೆ ಇದು ನಮ್ದು ಸರಿಯಾದದ್ದು. ಎರಡು ಸಮ ಅದಾವ ನಾನು. ನೆಕ್ಸ್ಟ್ ಇನ್ನು ಮುಂದೆ ನೋಡ್ರಿ 8ನೇ ಪ್ರಶ್ನೆ. ಒಂದು ಯಾದೃಚ್ಛಿಕ ಪ್ರಯೋಗದ ಎಲ್ಲಾ ಪ್ರಾಥಮಿಕ ಘಟನೆಗಳ ಸಂಭವನೀಯತೆ. ಇದಂತೂ ನೆನಪಿಟ್ಕೋರಿಪ್ಪ, ಈ ತರ ಪ್ರಶ್ನೆ ಬರೋದಿ. ಒಂದು ಯಾದೃಚ್ಛಿಕ ಪ್ರಯೋಗದ ಎಲ್ಲಾ ಪ್ರಾಥಮಿಕ ಘಟನೆಗಳ ಸಂಭವನೀಯತೆ. ಇದಂತೂ ನಿಮ್ಗೊಂದು ನೇರ ಸೂತ್ರ ಇದ್ದಂಗ. ಇನ್ನು 9ನೇದು 2x ಪ್ಲಸ್ by ಈಕ್ವಲ್ ಟು 8 ಮತ್ತು 2 ಇಂಟು ಬರೆಗೆ 2x ಪ್ಲಸ್ 3y ಈಕ್ವಲ್ ಟು 16. ಆದರೆ ರೇಖಾತ್ಮಕ ಸಮೀಕರಣ ಜೋಡಿಯು ಅನೇಕ ಪರಿಹಾರಗಳನ್ನು ಹೊಂದಿದ್ದರೆ. ಅನೇಕ ಪರಿಹಾರ ಅಂದಾಗ ಯಾವ ಥರ ಇರತ್ತಪ್ಪ ಸಂಬಂಧ ಅಂದ್ರೆ a1 ಅಪಾನ್ a2 ಈಕ್ವಲ್ ಟು b1 ಅಪಾನ್ b2 ಈಕ್ವಲ್ ಟು c1 ಅಪಾನ್ c2 ಈ ಥರ ಇರ್ತೈತಿ. ಹಾಗೆ ನಾನು ಇದನ್ನ ಏನು ಮಾಡೋಣ, ಫಸ್ಟ್ ಗುಣಾಕಾರ ಮಾಡ್ಕೊಳ್ಳೋಣ. 2 2 4 4x 2 3 6 6y ಈಕ್ವಲ್ ಟು 16. ಓಕೆ, a1 ಅಂದ್ರೆ ಎಷ್ಟಪ್ಪ ಅಂದ್ರೆ 2, a2 ಅಂದ್ರೆ ಎಷ್ಟಪ್ಪ ಅಂದ್ರೆ ಇಲ್ಲ ನೋಡಿ 4. ಸಮೀಕರಣ ಗುಣಾಕಾರ ಮಾಡಿ ಸಂಕ್ಷೇಪಿಸಬೇಕು. b1 ಅಂದ್ರೆ ಎಷ್ಟಪ್ಪ ಅಂದ್ರೆ ಇಲ್ಲಿ b ಅದ, c1 ಅಂದ್ರೆ 6, c2 ಅಂದ್ರೆ ಸಾರಿ b2 ಅಂದ್ರೆ c1 ಅಂದ್ರೆ ಎಷ್ಟಪ್ಪ ಅಂದ್ರೆ 8 ಅದ, c2 ಅಂದ್ರೆ 16 ಅದ. ಇದನ್ನ ಸಂಕ್ಷೇಪಿಸೋಣ ಏನು ಬರುತ್ತೆ ನೋಡ್ರಿ, 2 1 2 2 2 4. ಇದು 8 1 8 8 2 16. ಹಾಗಾಗಿ
ಇಲ್ಲಿ ಕೂಡ ನಾನು ಎರಡೇ ಬರ್ಬೇಕಾಗಿತ್ತು. ಏನಪ್ಪ 3 ಒಂದ್ಲೇ 3 ಎರಡಲ್ಲೇ ಆಗ್ತೈತಿ. ಹಾಗಾಗಿ ನಮ್ದು ಇಲ್ಲಿ ಏನು ಬರಬೇಕು ಅಂದ್ರೆ 3 ಇರಬೇಕು. 3 ಒಂದ್ಲೇ 3 ಎರಡಲೇ 6. ಹಾಗಾಗಿ ನಮ್ದು ಇಲ್ಲಿ ಬಿ ನ ಬೆಲೆ ಎಷ್ಟಪ್ಪ ಅಂದ್ರೆ 3. ಇನ್ನು ಅದೇ ಥರ ಇನ್ನು ಮುಂದಿನ ಪ್ರಶ್ನೆ ಪಿ ಆಫ್ ಎಕ್ಸ್ 5x³ - 3x² + 12x - 8 ಈ ಬಹುಪದಕ್ಕೆ ಡಿಗ್ರಿ ಮಹತ್ತಮ ಘಾತ. ಇದು ಬಹಳಷ್ಟು ಸುಲಭವಾದಂಥ ಪ್ರಶ್ನೆ ಮತ್ತು ಅತಿ ಹೆಚ್ಚು ಸಲ ಏನು ಮಾಡ್ತಾರಪ್ಪ ಅಂದ್ರೆ ಈ ಪ್ರಶ್ನೆ ಏನಾಗಿತ್ತು ಅಂದ್ರೆ ರಿಪೀಟ್ ಆಗಿತ್ತು. ಮಹತ್ತಮ ಘಾತ ಅಂದ್ರೆ ಈ ಬಹುಪದೋಕ್ತಿಯಲ್ಲಿ ಎಕ್ಸ್ನ ಗರಿಷ್ಠ ಘಾತಾಂಕವನ್ನು ನೀವು ನೋಡಬೇಕು. ಇಲ್ಲಿ ಎಕ್ಸ್ನ ಗರಿಷ್ಠ ಘಾತಾಂಕ ಇಲ್ಲಿ 1 ಅದ, ಇಲ್ಲಿ 2 ಅದ, ಇಲ್ಲಿ 3 ಅದ. ಅಂದ್ರೆ ಅತಿ ದೊಡ್ಡ ಘಾತಾಂಕವನ್ನು ಒಂದು ಯಾವಪ್ಪ ಅಂದ್ರೆ 3. ಹಾಗಾಗಿ ನಿಮ್ದು ಆನ್ಸರ್ ಏನಪ್ಪ ಅಂದ್ರೆ ಇದ್ರದ 3, ಮಹತ್ತಮ ಘಾತ 3. ಇನ್ನು ಸೈನ್ ಎ ನ ಬೆಲೆ √3/2, ಕಾಸ್ ಎ ನ ಬೆಲೆ 1/2. ಅದು ನಮ್ಗೆ ಕೇಳಿದ್ದು ಟ್ಯಾನ್. ವಿದ್ಯಾರ್ಥಿ ನಿಮ್ಗೆ ಇಲ್ಲಿ ಗೊತ್ತಪ್ಪ ಅಂದ್ರೆ ಟ್ಯಾನ್ ಎ ಅನ್ನೋದು ಸೈನ್ ಮತ್ತು ಕಾಸ್ನ ವಿಲೋಮ, ಸೈನ್ ಅನುಪಾತ. ಸೈನ್ ಎ ಬೈ ಕಾಸ್ ಎ ಅಂದಾಗ ನಮ್ಗೆ ಟ್ಯಾನ್ ಬರ್ತೈತಿ. ಹಾಗಾಗಿ ಇಲ್ಲಿ ಸೈನ್ ಎ ನ ಬೆಲೆ ಕೊಟ್ಟಿದ್ದು ಎಷ್ಟು √3/2. ಅದೇ ಥರ ಕಾಸ್ ಎ ನ ಬೆಲೆ ಕೊಟ್ಟಿದ್ದು ಎಷ್ಟು 1/2. ನೋಡಿ ಛೇದಪ್ಪ 2 ಹೋಗ್ಬಿಡ್ತು. ಉಳಿತು ಎಷ್ಟು ಅಂದ್ರೆ ಈಗ √3/1. ಹಾಗಾಗಿ ನಿಮ್ದು ಏನಪ್ಪ ಅಂದ್ರೆ ಟ್ಯಾನ್ ಎ ನ ಬೆಲೆ ಎಷ್ಟು √3/2. ಇನ್ನು 12ನೇ ಪ್ರಶ್ನೆ, ಕೇಂದ್ರೀಯ ಪ್ರವೃತ್ತಿ ಅಳತೆಗಳಾದ ಸರಾಸರಿ ಮಧ್ಯಾಂಕ ಬಹುಲಕ ಇರುವ ಸಂಬಂಧ ಏನು? ಇದು ನಿಮ್ಗೆ ಸೂತ್ರನೇದಪ್ಪ ಏನಪ್ಪ ಅಂದ್ರೆ ಅದು 3 ಗುಂಡ್ಲೆ ಮಧ್ಯಾಂಕ = ಬಹುಲಕ ಪ್ಲಸ್ 2 ಗುಂಡ್ಲೆ ಸರಾಸರಿ. ಇದು ಬಹಳಷ್ಟು ಇಂಪಾರ್ಟೆಂಟ್ ಸೂತ್ರ. ನಿಮಗೆ 1 ಅಂಕ ಕೇಳ್ತಾನ. ನಿಮಗೆ ಈ ಸೂತ್ರ ಕೇಳ್ತಾನ, ಇಲ್ಲ ಅಂದ್ರೆ ಇವುಗಳಲ್ಲಿ ಯಾವುದಾದ್ರೂ 2 ಬೆಲೆಯನ್ನು ಕೊಟ್ಟು ಇದನ್ನು ಕೇಳ್ತಾನೆ, ಒಟ್ಟು ಕೇಳ್ತಾನೆ. 13ನೇ ಪ್ರಶ್ನೆ ಇವಾಗ x + 1/2 = 3/x. ಈ ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆಯಿರಿ. ಆದರ್ಶ ರೂಪ ಅಂದ್ರಪ್ಪ ಸಂಕ್ಷೇಪಿಸ್ರಿ. ಆದರ್ಶ ರೂಪ ಈ ಥರ ಬರ್ಕೋಬೇಕು ನೀವು. ax² + bx + c = 0 ರೂಪಕ್ಕೆ ಪರಿವರ್ತಿಸಬೇಕು. ಈ x ಭಾಗಾಕಾರ ಈ ಕಡೆದಾಗ ಗುಣಾಕಾರ ಆಗ್ತಿ, 2ಕ್ಕೂ ಗುಣಿಸ್ಬೇಕು. x × x x², x × 1 1x. ಈ 2 ಭಾಗಾಕಾರ ಈ ಕಡೆ ಗುಣಾಕಾರ ಮಾಡಿರಿ, ಭಾಗಾಕಾರ 2 × 3 6 ಆಗಿಬಿಡ್ತು = 6. ಇನ್ನು ಎಲ್ಲ ಪದಗಳು ಒಂದು ಸೈಡ್ ತೊಗೊಂಡ್ಬಿಟ್ರಿ. x² + x ಈ +6 ಬಲಗಡೆ ಅದ, ಇದನ್ನ ನೀವು ಎಡಗಡೆ ತಂದಾಗ ಏನಪ್ಪ -6. ಇಲ್ಲಿ ಏನು ಉಳಿಯಂಗಿಲ್ಲ ಅಂದ್ರೆ 0. ಇದು ನಿಮ್ದು ಏನಪ್ಪ ಅಂದ್ರೆ ಆದರ್ಶ ರೂಪ. ಇದಕ್ಕೆ 1 ಅಂಕ. ಮೂಲ ಬಿಂದುವಿನಿಂದ 6,8 ಈ ಬಿಂದುವಿಗಿರುವ ದೂರವನ್ನು ಕಂಡುಹಿಡಿಯಿರಿ. ಬಹಳಷ್ಟು ಸುಲಭ. ಇದು ನಿಮ್ಗೆ ಸೂತ್ರನೇದಪ್ಪ √x² + y² ಅಂತ. ಈ ಸೂತ್ರನ ಭಾಳ ಸಲ ಕೇಳೋಣ. ಯಾವುದೇ ಒಂದು ಬಿಂದುವಿನಿಂದ ಮೂಲ ಬಿಂದುವಿಗೆ ಇರುವ ದೂರ ಅಥವಾ ಮೂಲ ಬಿಂದುವಿನಿಂದ ಯಾವುದೇ ಒಂದು ಬಿಂದುವಿಗೆ ಇರುವ ದೂರ ಅಂತ ಕೇಳಿದಾಗ ಈ ಸೂತ್ರ ಬರೀಬೇಕು. ನಿಮ್ಗೆ x y ಕೊಟ್ಟಾಗ √x² + y² ಅಂತ ಕೇಳಬೇಕು. ಒಂದು ವೇಳೆ ಆ ಬಿಂದುಗಳ ನಿರ್ದೇಶಾಂಕವನ್ನ a, b ಅಂತ ಕೊಡ್ತಾನೆ, ಅವಾಗ ನೀವು √a² + b² ಅಂತ ಇಲ್ಲಿ ಬರಿಬೇಕು. ಇವಾಗ x ಅಂದ್ರೆ ಎಷ್ಟಪ್ಪ ಅಂದ್ರೆ 6 ಅದ, 6² ಅಂದ್ರೆ 36, 8² ಅಂದ್ರೆ 64. 2 ಕೂಡಿಸಿದ್ರೆ 100 ಆಯ್ತು. 100ರ ವರ್ಗಮೂಲ ಎಷ್ಟಪ್ಪ ಅಂದ್ರೆ 10 ಮಾನಗಳು ಅಂತ ಬರಿಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ಚಿತ್ರದಲ್ಲಿ 2 ತ್ರಿಭುಜಗಳು ಏನದಪ್ಪ ಅಂದ್ರೆ POQ ಮತ್ತು ROS ಸಮರೂಪ್ಯತೆ ಕೊಟ್ಟನ ಮತ್ತು PQ 2 ಸಮಾಂತರತೆ ಕೊಟ್ಟನ. ನಮ್ಮ ಹತ್ರ PQ ಅನುಪಾತ RS ಅನುಪಾತ ಎಷ್ಟಪ್ಪ ಅಂದ್ರೆ 1 ಅದ, 1/2, 1/2. ನಮ್ಗೆ ಆಲ್ರೆಡಿ ಏನಪ್ಪ ಅಂದ್ರೆ ಕೋನ ಸಮರೂಪ್ಯತೆ ನಿರ್ದೇಶ ಗೊತ್ತದ ನಮ್ಗೆ. 2 ತ್ರಿಭುಜಗಳು ಸಮರೂಪಿ ಇದ್ದು ಅಂದ್ರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಾಗಿರ್ತಾವೆ. ಇಲ್ಲಿ ಒಂದು ಜೊತೆ ಯಾವುದಾದ್ರೂ ಒಂದು ಜೊತೆ ಅನುರೂಪ ಬಾಹುಗಳ ಅನುಪಾತ ಗೊತ್ತಿದ್ರೆ ಉಳಿದ 2 ಜೊತೆ ಅನುರೂಪ ಬಾಹುಗಳ ಅನುಪಾತ ಕೂಡ ಅದೇ ಇರ್ತೈತಿ. ಹಾಗಾಗಿ ಇಲ್ಲಿ ಏನಾಗ್ತಪ್ಪ ಅಂದ್ರೆ ಈಗ ಈ ಕ್ಯೂ ಕೋನ ಸಮ ಎಸ್ ಆಗ್ತದೆ. ಯಾಕಪ್ಪ 2 ಸಮಾಂತರ ಅದಾವ. ಹಾಗೆ ಇದರ ಅಭಿಮುಖ ಇದು 1 ಇತ್ತು ಇದ್ರಾಗ, ಇದು 2 ಆಗಬೇಕು. ಇದು 1/2. ನಮಗೆ ಕೇಳಿದ್ದೇನೆ ಇವಾಗ OS ಅನುಪಾತ OQ. OS ಬೆಲೆ ಎಷ್ಟಪ್ಪ 2, OQ ಅಂದ್ರೆ 1. ಹಾಗೆ ಉಲ್ಟಾ ಇಟ್ಟ ನೋಡ್ರಿ. ನೀವು ಅದನ್ನ 1/2 ಭಾಳಷ್ಟು ಜನ ಇದನ್ನೇ ಮಾಡ್ತಾರ, 1/2 ಬರೀತಾರ. 2 ಸಮಾನೇ ಇರ್ತಾವ, ಎಲ್ಲ 3 ಬಾಹುಗಳ ಅನುಪಾತ ಸಮ ಇರ್ತಾವ. ಆದ್ರೆ ನಾವು ನೋಡ್ರಿ ಈ ಬಾಹುಗಳನ್ನ ಚೇಂಜ್ ಮಾಡ್ಯಾನ.
ಇಲ್ಲಿ ಮೊದಲನೇ ಬಾಹು ಯಾವ್ದಿತ್ತು ಅಂದ್ರೆ ಪಿ ಕ್ಯೂ, ಇಲ್ಲಿ ಅದ, ಇಲ್ಲಿ ಎಸ್ ಆರ್, ಇಲ್ಲ ಅದ, ಇಲ್ಲಿ ಏನ್ ಮಾಡಪ್ಪ ಅಂದ್ರೆ ಓ ಕ್ಯೂ, ಓ ಎಸ್. ಈಚೆ ಕಡೆ ತ್ರಿಭುಜ ಬಾವು ಇಟ್ಟು ಮೊದಲಿಗೆ. ಇಲ್ಲಿ ಈಚೆ ಕಡೆ ಕ್ವಶನ್ದಾಗ ಕೊಟ್ಟಿದ್ರಾಗ ಇದು ಫಸ್ಟ್ ಇಟ್ಟಿದ, ಕ್ವಶನ್ ಕೇಳಿದ್ರಾಗ ಏನ್ ಮಾಡಪ್ಪ ಅಂದ್ರೆ ಸೆಕೆಂಡ್ ಈ ತ್ರಿಭುಜ ಇಟ್ಟ. ಹಾಗಾಗಿ ನಮ್ದು ಉತ್ತರ ಕೂಡ ಏನಾಗಬೇಕು ಅಂದ್ರೆ ಇದ 1:2 ಇದ್ದು 2:1. ಇಲ್ಲ ನೀವು ಈ ತರ ಬರ್ಕೋಬಹುದು. ಹೆಂಗ್ ಬರೋದು ನೋಡ್ರಿ, ಈ ತರ ಮಾರ್ಕ್ ಮಾಡ್ಕೊಂಡು ಬರ್ಕೋರಿ ಈಸಿಯಾಗಿ. ಇನ್ನು 16ನೇ ಪ್ರಶ್ನೆ, ಒಂದು ಸಿಲಿಂಡರ್ನ ವೃತ್ತಾಕಾರದ ಪರಿಧಿಯು 44 ಸೆಂಟಿಮೀಟರ್. ಪರಿಧಿ ಸೂತ್ರ ಕಂಡುಹಿಡಿಯುವ ಸೂತ್ರ ಏನಪ್ಪ ಅಂದ್ರೆ 2πr. ಅದೆಷ್ಟು ಅಂದ್ರೆ 44 ಸೆಂಟಿಮೀಟರ್ ಅದ. ಅದರ ಎತ್ತರ, ಸಿಲಿಂಡರ್ ಎತ್ತರ h 10 ಸೆಂಟಿಮೀಟರ್ ಅದ. ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡಿಯಿರಿ. ಭಾಳ ಸಲ ಕೇಳಪ್ಪ ಈ ತರ ಪ್ರಶ್ನೆಗಳನ್ನ. ಆ ಸಿಲಿಂಡರ್ನ ವಕ್ರ ಮೇಲ್ಮೈ ಸೂತ್ರ ಏನಪ್ಪಾ ಅಂದ್ರ a = 2πrh. ನಮಗಿಲ್ಲಿ ಆಲ್ರೆಡಿ ನೋಡ್ರಿ 2πr ಬೆಲೆ ಗೊತ್ತದ ಎಷ್ಟಪ್ಪ ಅಂದ್ರೆ 44, h ಬೆಲೆ ಗೊತ್ತದ 10. 44 ಒಂದ್ಲೆ 44 ಮುಂದೊಂದು 0, ಇದಿಷ್ಟು cm². ಇದಿಷ್ಟು ಬಿಡಿಸಿದ್ರಪ್ಪ ಅಂದ್ರೆ ನಿಮ್ಗೆ ಸಂಪೂರ್ಣವಾಗಿ ಒಂದು ಅಂಕದ ಎಲ್ಲ 16 ಪ್ರಶ್ನೆಗಳು ಆಗ್ಬಿಟ್ಟು. ಈ ಮಾದರಿಯಲ್ಲಿ ಒಂದು ಸ್ವಲ್ಪ ಚೇಂಜ್ ಆಗ್ತಾವೆ. ಓಕೆ ವಿದ್ಯಾರ್ಥಿಗಳು, ನಾವು ಇದೇ ತರ ನಾವು ಇವಾಗ ನೋಡೋಣಪ್ಪ ಅಂದ್ರೆ 2ನೇ ಪ್ರಶ್ನೆ ಪತ್ರಿಕೆನ ನೋಡೋಣ. ವಿದ್ಯಾರ್ಥಿಗಳು, ನಾವು ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ 2ನ್ನ ನಾವು ಇವಾಗ ಬಿಡಿಸ್ತಾ ಹೋಗೋಣ. ಇಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನು ಕೇಳ್ಯಾರ, ಒಂದು ಅಂಕದು ನೀವು ಮತ್ತೆ ಹೆಲ್ಪ್ ಆಗ್ತಾವಪ್ಪ. ಓಕೆ, ಇವಾಗ ನೋಡ್ರಿ, ಮೊದಲು ಬಹು ಆಯ್ಕೆ ಪ್ರಶ್ನೆಗಳು. ವೃತ್ತ ಪರಿಧಿಯ ಮೇಲಿನ ಒಂದು ಬಿಂದುವಿನಲ್ಲಿ ವೃತ್ತಕ್ಕೆ ಎಳೆಯಬಹುದಾದ ಸ್ಪರ್ಶಕಗಳು ಸಂಖ್ಯೆ. ನೋಡಿಪ್ಪ, ವೃತ್ತ ಪರಿಧಿಯ ಮೇಲಿನ ಒಂದು ಬಿಂದು, ಇಲ್ಲಿ ವೃತ್ತ ಪರಿಧಿ ಒಂದು ಬಿಂದು ಎತ್ತಿಕೊರಿ. ಇಲ್ಲಿ ಒಂದು ಬಿಂದುವಿನಲ್ಲಿ ವೃತ್ತಕ್ಕೆ ಎಳೆಯಬಹುದಾದ ಸ್ಪರ್ಶಕ. ಎಷ್ಟು ಎಳಿಬಹುದಪ್ಪ ಸ್ಪರ್ಶಕಗಳು ಅಂದ್ರೆ ಕೇವಲ ಒಂದು ಸ್ಪರ್ಶಕವನ್ನು ಇಲ್ಲಿ ಎಳಿಬಹುದು. ನೀವು ಬೇರೆ ರೀತಿ ಇಲ್ಲಿ ಸ್ಪರ್ಶಕವನ್ನು ಎಳೆಯಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಮ ಉತ್ತರ ಏನಪ್ಪಾ ಅಂದ್ರೆ ಇನ್ನ 2ನೇ ಪ್ರಶ್ನೆ, ಎ ಮತ್ತು ಬಿಗಳು ಎರಡು ಧನ ಪೂರ್ಣಾಂಕಗಳಾದ ಮಸ ಅ. ಎ ಮತ್ತು ಬಿ ಎರಡು ಧನ ಪೂರ್ಣಾಂಕದ ಮಸ ಲಸ ಮತ್ತು ಆ ಸಂಖ್ಯೆಗಳ ಸಂಬಂಧ ಏನಂತಾನೆ ಇದಂತೂ ನಿಮ್ಮ ಸೂತ್ರ ಅಲ್ಪ. ಆ ಸೂತ್ರ ನೇರವಾಗಿ ಆ ಎರಡು ಸಂಖ್ಯೆಗಳ ಗುಣಲಬ್ಧ ಇದಕ್ಕೆ ಸಮ ಇರ್ತದಪ್ಪ ಅಂದ್ರೆ ಲಸ ಅ ಮತ್ತು ಮಸ ಸಮ ಇರ್ತದೆ. ಹಾಗೆ ಯಾವ್ದಪ್ಪ ಆ ಥರ, ಇಲ್ಲಿ ಎ ಇಂಟು ಬಿ ಎರಡು ಸಂಖ್ಯೆಗಳು ನೋಡ್ರಿ. ಇಲ್ಲಿ ಗುಣಾಕಾರ ಇದ್ದಿದ್ದಂದ್ರೆ ಇಲ್ಲಿ ಗುಣಾಕಾರ ಐತಿ, ಇಲ್ಲಿ ಗುಣಾಕಾರ ಐತಿ. ಬಲಕ್ಕೆ ಬಳಿದ ಎರಡು ಕಡೆ ಅಂದ್ರೆ ಇಲ್ಲಿ ನೋಡ್ರಿ ಮೈನಸ್ ಇಲ್ಲ, ಏನಿರ್ಬೇಕಪ್ಪ ಗುಣಾಕಾರ. ಎರಡು ಸಂಖ್ಯೆಗಳ ಮಸ ಮತ್ತು ಲಸಗಳ ಗುಣಲಬ್ಧ ಅವು ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮ ಇರ್ತದೆ. ಹಾಗಾಗಿ ಆನ್ಸರ್ ಬಿ ನಮ್ಮದು. ನೋಡ್ರಿ, ನಾನು ಆಗಲೇ ಹೇಳಿದೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ನಾವು ಇದನ್ನು ನೋಡಿದ್ದೀವಿ. ಈಗಲೂ ಮತ್ತು ಅದೇ ಥರ ಪ್ರಶ್ನೆ ಬಂತು. ಇಲ್ಲಿ ಏನಪ್ಪ ಅಂದ್ರೆ a1x b1y + c1 = 0, a2x + b2y + c2. ರೇಖಾತ್ಮಕ ಸಮೀಕರಣಗಳಲ್ಲಿ ಈ ಆದಾಗ ಸಮೀಕರಣ ಹೊಂದಿರೋ ಪರಿಹಾರಗಳು ಅಂದ್ರೆ ಎಲ್ಲ ಅಸಮ ಇದ್ದಾಗ ಒಂದೇ ಪರಿಹಾರವನ್ನು ಹೊಂದಿರ್ತಾವು. ಏನಪ್ಪ ಅಂದ್ರೆ ಎಲ್ಲ ಮೂರು ಸಮ ಬಂದು ಅಂದ್ರೆ a1 b1 b2 c1/c2 ಮೂರು ಸಮ ಇದ್ರೆ ಅಪರಿಮಿತ ಪರಾರ್ಥ. ಇನ್ನೊಂದು ಆಪ್ಷನ್ ಬರಕ್ಕೆ ಸಾಧ್ಯತೆ ಇಲ್ಲಿ ಯಾವಪ್ಪ a1/a2 = b1/b2, ಬಟ್ ಥರ್ಡ್ ಒನ್ ಈಸ್ ನಾಟ್ ಈಕ್ವಲ್. ಈ ಥರ ಇದ್ರೆ ಏನಪ್ಪ ಅಂದ್ರೆ ಯಾವುದೇ ಪರಿಹಾರ ಇರಂಗಿಲ್ಲ, 0 ಇರ್ತಾವೆ. ಹಿಂಗಿದ್ರೆ ಎಷ್ಟು ಪರಿಹಾರಗಳ ಸಂಖ್ಯೆ 1. ಈ ಥರ ಇದ್ರೆ ಪರಿಹಾರಗಳ ಸಂಖ್ಯೆ ಅಪರಿಮಿತ. ಈ ಥರ ಸಂಬಂಧ ಐತಂದ್ರೆ ಪರಿಹಾರಗಳ ಸಂಖ್ಯೆ 0. ಹಾಗಾಗಿ ನೀವು ಹೆಂಗೆ ಟ್ವಿಸ್ಟ್ ಮಾಡಿದ್ರು ಕೂಡ ನಿಮ್ಗೆ ಇದು ಒಂದು ನಿಮ್ಗೆ ಗೊತ್ತಿತ್ತಪ್ಪ ಅಂದ್ರೆ ಫಿಕ್ಸ್ ನೀವು 1 ರಿಂದ 2 ಮಾರ್ಕ್ಸ್ ಫಿಕ್ಸ್ ಬರಾಕೇ ಬೇಕು. ಇಲ್ಲಿ ಫಿಕ್ಸ್ ಈ ಥರ ಪ್ರಶ್ನೆ ನಿಮ್ಗೆ ಮತ್ತೆ ಬಂದೇ ಬರುತ್ತೆ. ನೀವು ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ. ಒಂದು ಸಮಾಂತರ ಶ್ರೇಣಿ nನೇ ಪದ ಕೊಟ್ಟಾನವ, an ಕೊಟ್ಟಾನ. ಎಷ್ಟಪ್ಪ ಅಂದ್ರೆ ಇಲ್ಲಿ 3n - 1 ಐತಿ. ನಮಗೆ ಕೇಳಿದ್ದು 8ನೇ ಪದ ಅಂದ್ರೆ ನಾವು ಇಲ್ಲಿ n ಇದ್ದಲ್ಲಿ ಎಷ್ಟು ಹಾಕ್ಬೇಕಪ್ಪ ಅಂದ್ರೆ 8 ಹಾಕಿ ಸಿಂಪ್ಲಿಫೈ ಮಾಡಬೇಕು. 3 × 8 - 1, 3 × 8 = 24. 24ರಾಗ ಒಂದು ಕಳೀರಿ 23 ಇತ್ತು. ಹಾಗಾಗಿ ನಮ್ಮ ಉತ್ತರ. ಇನ್ನು p of x = x³ - 1. ಇದು ಒಂದು ಬಹುಪದೋಕ್ತಿ ಐತಿ. ಇದ್ರ ಘಾತಾಂಕ ಎಷ್ಟು ಅಂತ ಕೇಳಿದ್ರ 3. ಇನ್ನೊಂದು ನೆನಪಿಟ್ಕೊರಪ್ಪ, ಬಹುಪದೋಕ್ತಿ ಶೂನ್ಯತೆಗಳು ಎಷ್ಟು ಇರ್ತಾವು ಅಂತ ಕೇಳಿದ್ರಂದ್ರ ಅದರ ಗರಿಷ್ಠ ಮಹತ್ತಮ ಘಾತ ಎಷ್ಟಿರ್ತೋ ಗರಿಷ್ಠ ಅಟ್ಟು ಶೂನ್ಯತೆಗಳನ್ನ ಅದು
ಹೊಂದಿರ್ತೈತಿ. ಹಾಗಾಗಿ ಇದ್ರ ಮಹತ್ತಮ ಘಾತ ಎಷ್ಟಪ್ಪ ಅಂದ್ರೆ 3 ಐತಿ ಅಂದ್ರೆ ಇದು ಗರಿಷ್ಠ 3 ಶೂನ್ಯತೆಗಳನ್ನ ಹೊಂದಿರ್ತೈತಿ. ಇನ್ನು 6ನೇ ಪ್ರಶ್ನೆ, ಒಂದು ನೇರ ವೃತ್ತಪಾದ ಸಿಲಿಂಡರಿನ ಘನಫಲ ಕೊಟ್ಟನ. ಸಿಲಿಂಡರ್ನ ಘನಫಲ ಸೂತ್ರ ಏನಪ್ಪ ಅಂದ್ರೆ V = πr²h. ನಮಗೆ ಇವಾಗ ಕೊಟ್ಟಿದ್ದು πr²h ನ ಬೆಲೆ ಎಷ್ಟಪ್ಪ ಅಂದ್ರೆ 1540 ಕೊಟ್ಟನ. ನಮಗೆ ಕೇಳಿದೇನಪ್ಪ ಅಂದ್ರೆ ಇದೊಂದು ಸಿಲಿಂಡರ್ನ ಪಾದ ಹೆಂಗಿರ್ತೈತಪ್ಪ ಅಂದ್ರೆ ವೃತ್ತಪಾದ ಇರ್ತೈತಿ. ಈ ವೃತ್ತಪಾದದ ವಿಸ್ತೀರ್ಣ ಕೇಳೋಣ. ವೃತ್ತಪಾದ ವಿಸ್ತೀರ್ಣ ಕಂಡು ಸೂತ್ರ ಏನಪ್ಪ ಅಂದ್ರೆ ವೃತ್ತದ ವಿಸ್ತೀರ್ಣ ಕಂಡು ಸೂತ್ರ πr². ಮತ್ತೆ ಇಲ್ಲಿ h ಕೊಟ್ಟಾನ. h ಎಷ್ಟಪ್ಪ ಅಂದ್ರೆ h 10 ಸೆಂಟಿಮೀಟರ್ ಅದ. ಓಕೆ, ನಮಗೆ ಬೇಕಾಗಿರೋದು ವೃತ್ತದ ಪಾದದ ವಿಸ್ತೀರ್ಣ, ಸಿಲಿಂಡರ್ನ ಪಾದದ ವಿಸ್ತೀರ್ಣ, ಅದು πr² ಬೇಕಾಗಿತ್ತು ನಮ್ಗೆ. ಇಲ್ಲಿ h ಕೊಟ್ಟಾನು πr², ಹಾಗೆ ಬರೀರಿ. h ನ ಬೆಲೆ 10 ಐತಿ, ಮುಂದೆ 1540. ಈ 10 ಗುಣಾಕಾರ ಐತಿ, ಈ ಕಡೆ ಬಂದಾಗ ಏನಾಗ್ತೈತಪ್ಪ ಅಂದ್ರೆ ಭಾಗಾಕಾರ ಆಗ್ಬಿಡ್ತು. ಇಲ್ಲಿ πr², 0 0 ಹೋಗ್ಬಿಡ್ತು. ಎಷ್ಟು ಬಂತಪ್ಪ? πr² 1504. ಇದು ವಿಸ್ತೀರ್ಣ ಐತಿ. ವಿಸ್ತೀರ್ಣವನ್ನು ನಾವು cm² ಅಂತ ಬರಿತೀವಿ. ಇದು ಸೆಂಟಿಮೀಟರ್ ಇದ್ದಾಗ cm², ಮೀಟರ್ ಇದ್ದಾಗ ಮೀಟರ್², km ಇದ್ದಾಗ km². ಹಾಗಾಗಿ ನೋಡ್ರಿ ಇಲ್ಲಿ ಯಾವ್ದು cm² ಇದ್ದಿದ್ದು 2 ಅದಾವ ನಮಗೆ ಆಪ್ಷನ್. ಇವು 2 ನೋಡ್ಬೇಕು ನೀವು. ಡೈರೆಕ್ಟ್ ಆಗಿ 2 ನಾವು ಅಲ್ಲ ಅಂತ ಹೇಳ್ಬೋದು ನಾವು. ಹಾಗಾಗಿ ಆನ್ಸರ್ ಇದು. ಇನ್ನು ವರ್ಗೀಕೃತ ದತ್ತಾಂಶಗಳ ಸರಾಸರಿಯನ್ನು ನೇರ ವಿಧಾನದಿಂದ ಕಂಡುಹಿಡಿಯುವ ಸೂತ್ರ ನೋಡ್ರಿಪ್ಪ. ಇದಂತೂ ನಿಮ್ಗೆ ಗೊತ್ತದ, σfx/σf ನೇರವಾಗಿ ಅದ. ಇನ್ನು ನೆಕ್ಸ್ಟ್ 1 - tan² 45 ಡಿಗ್ರಿ 1 + tan² 45 ಡಿಗ್ರಿಗೆ ಸಮವಾದದ್ದು ಯಾವುದು ಅಂತ ಕೇಳ್ತಾನ. ವಿದ್ಯಾರ್ಥಿಗಳು ಆಲ್ರೆಡಿ ನಮಗೆ tan² 45 ಬೆಲೆ ಎಷ್ಟು ಅಂತ ಗೊತ್ತಪ್ಪ ಅಂದ್ರೆ ಅದು ಎಷ್ಟಪ್ಪ 1 ಐತಿ. 1² ಬೆಲೆ ಒಂದೇ ಬರ್ತೈತಿ. ಇಲ್ಲಿ ಕೆಳಗೆ ಕೂಡ 1 tan² ಬೆಲೆ tan² 45 1² ಬೆಲೆ 1. ಈ +1 - 1 0 ಆಯಿತು, ಅಪಾನ್ 2. 0/2 ಅಂದ್ರೆ ಏನಪ್ಪ ಅಂದ್ರೆ 0ನೇ ಬರ್ತೈತಿ. ಹಾಗಾಗಿ 4ರಾಗ 0 ಉತ್ತರವನ್ನು ಹೊಂದಿರತಕ್ಕಂಥ ಯಾವುದಪ್ಪ ಅಂದ್ರೆ sin 0ದ ಬೆಲೆ 0. ಹಾಗಾಗಿ ನಮ್ಮ ಉತ್ತರ 4th one. ನೋಡ್ರಿ, tan 90 ಡಿಗ್ರಿ ಅಂದ್ರೆ ಎಷ್ಟು ಬರ್ತೈತಪ್ಪ ಅಂದ್ರೆ 1 ಬರ್ತೈತಿ. sin 45 ಡಿಗ್ರಿ ಗೊತ್ತೈತಿ ನಿಮ್ಗೆ 1/√2 ಬರ್ತೈತಿ. cos 0 ಅಂದ್ರೆ ಅದು 1 ಬರ್ತೈತಿ. ಹಾಗಾಗಿ ನಿಮ್ಗೆ ಗೊತ್ತಾಗಿರ್ಬೋದು ನಮ್ದು ಇದು ಹಾಕತ್ತೈತಿ ನಾನು. ಇನ್ನು ನೆಕ್ಸ್ಟ್ 9ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಮೊದಲನೇ ಪದ ಎ ಮತ್ತು ಕೊನೆಯ ಪದ ಏನಾದಾಗ ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ ಕಂಡಿಡಿ. ನೋಡ್ರಿ, ಇಲ್ಲಿ ಮೊದಲನೇ ಪದ ಕೊಟ್ಟಾನ ಮತ್ತು ಕೊನೆಯ ಪದ ಕೊಟ್ಟ, ಮೊತ್ತ ಕಂಡಿಡಿ ಸೂತ್ರ ಕೇಳ್ಯಾನ. ಹಾಗಾಗಿ ಆಲ್ರೆಡಿ ಮೊದಲನೇ ಪ್ರಶ್ನೆ ಒಂದು ಮಾಡೀವಿ ನಾವು. ಈಗ Sn = n/2 ಬ್ರಾಕೆಟ್ a + an. ಇಲ್ಲಿ ಕೊನೆಯ ಪದ an ಕೊಡೋಣ. ಕೆಲವೊಂದ್ಸಲ ನಾವು ಎಲ್ ಅದನ್ನು ಬರಿಬೋದು ನಾವು. ಇಲ್ಲಿ ನಾವು an ಅಂತ ಕೂಡ ನಾವು an ಸಂಕೇತನ ಉಪಯೋಗಿಸಬೇಕು. ವಿದ್ಯಾರ್ಥಿಗಳಿಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ, ಮತ್ತು ನಿಮ್ಮ ಕಮೆಂಟ್ಸನ್ನು ಕೂಡ ಬರೀರಿ. ನಾನು ನಿಮ್ಮ ಕಮೆಂಟ್ಸನ್ನು ಓದ್ತಾ ಇರ್ತೀನಿ. ಹಾಗೆ ಮತ್ತು ಏನಾದರೂ ಸಮಸ್ಯೆಗಳಿದ್ದರೂ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅವುಗಳನ್ನು ಮಾಡಿರ್ತೀನಿ. ವಿದ್ಯಾರ್ಥಿಗಳಿಗೆ 10ನೇ ಪ್ರಶ್ನೆ. ಇವಾಗ 2 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕ. ಅಂದರೆ ಇದು ನಮ್ದು ಮಧ್ಯ ಭಾಗಶ Px, y = x1 + x2/2 x1 + x2 y1 + y2/2. ಇದು ನಮ್ದು ಏನಪ್ಪ ಅಂದ್ರೆ ಮಧ್ಯಬಿಂದುವಿನ ಸೂತ್ರ ಅದ. ಇನ್ನು ಇಲ್ಲಿ 11ನೇ ಪ್ರಶ್ನೆ ನೋಡ್ರಿ, x + y - 4 = 0 2x + by - 3. ರೇಖಾತ್ಮಕ ಸಮೀಕರಣಗಳು ಯಾವುದೇ ಪರಿಹಾರವನ್ನು ಹೊಂದಿಲ್ಲದಿದ್ದರೆ, ಯಾವುದೇ ಪರಿಹಾರವನ್ನು ಹೊಂದಿರಬಾರ್ದಂದ್ರೆ a1/a2 = b1/b2 ಇರಬೇಕು. ಇವೆರಡು ಸಮ ಇರಬೇಕು. ಮೂರನೇದೇನಪ್ಪ ಸಮ ಇರಬಾರ್ದು. ಹಾಗಾದ್ರೆ ಇವೆರಡು ನೋಡ್ರಿ, a1 ಅಂದ್ರೆ ಮೊದಲನೇದೇನಪ್ಪ 1 ಅದ, a2 ಇಲ್ಲಿ ಅದ, = b1 ಇಲ್ಲಿ 1 ಅದ, c1 ಇಲ್ಲಿ b2 ಏನಪ್ಪ ಅಂದ್ರೆ b ಅದ. ಇವೆರಡು ಸಮ ಇರ್ಬೇಕಂದ್ರೆ ನೋಡ್ರಿ, b ನ ಬೆಲೆ ಎಷ್ಟು 2. ಇಷ್ಟು ಮಾಡಿದ್ರೆ ಸಾಕು ನಿಮ್ಗೆ. ಇನ್ನು 12ನೇ ಪ್ರಶ್ನೆ, 24 ಮತ್ತು 36 ಉದ್ದವಿರುವ ಸಲಾಕೆ ಪೂರ್ಣವಾಗಿ ಅಳೆಯಬಹುದಾದ ಸಲಾಕೆಯ ಗರಿಷ್ಠ ಉದ್ದವನ್ನು ಕಂಡು ಹಿಡಿಯಿರಿ. ಇವೆರಡನ್ನು ಅಳಿಬೇಕಾದಂತ ಈ ತರ ಅಪ್ಲೈಡ್ ಪ್ರಶ್ನೆಪ್ಪ ಇದು. ಇವೆರಡು ಸಂಖ್ಯೆಗಳ ಮಹಸ ನಿಮ್ದು ಏನಾಗ್ತೈತಪ್ಪ ಅಂದ್ರೆ ಇವುಗಳ ಈ ಸಲಾಕೆಯ
ಗರಿಷ್ಠ ಉದ್ದವನ್ನು ಅಳೆವ ಬಳಸ್ತಕ್ಕಂಥ ಸಲಾಕೆ ಉದ್ದ ಆಗಿರ್ತೈತಿ. ಅಂದ್ರೆ 24 ನೀವು ಯಾವ ರೀತಿ ಕಂಡುಹಿಡಿದ್ರಿ ಇಲ್ಲ ಮಸ 36 2 ಯಾವ ಟೇಬಲ್ದಾಗ ಬರ್ತಪ್ಪ 12 12 2 12 3 ಆಯ್ತು. ಮತ್ತೆ ಇವು ಎರಡು ಥರ ಸಾಮಾನ್ಯ ಇಲ್ಲ ಅಂದ್ರೆ ಇದೇ ನಮ್ದು ಏನಪ್ಪ ಅಂದ್ರೆ ಮಸ ಕಂಡಿಡ್ಯಾಕ ನಿಮಗೆ ಬಹಳಷ್ಟು ವಿಧಾನ ಅದಾವಪ್ಪ. ಅಪವರ್ತನ ವಿಧಾನ ಅದ, ಮತ್ತಿನ್ನು ಬೇರೆ ವಿಧಾನ ಅದ. ಓಕೆ 12 ಒಂದು ಘನಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿಯುವ ಸೂತ್ರವನ್ನು ಬರೆಯಿರಿ. ಘನಗೋಳದ ಏನಪ್ಪ ಘನಗೋಳದ ಮೇಲ್ಮೈ ವಿಸ್ತೀರ್ಣ, ಇದಕ್ಕೆ ಒಂದೇ ಮೇಲ್ಮೈ ಇರ್ತೈತಿ, ಅದು ಏನಪ್ಪ ಅಂದ್ರೆ 4πr². ಇನ್ನು 14ನೇ ಪ್ರಶ್ನೆ, x² + 7x + k ಬಹುಪದೋಕ್ತಿ ಒಂದು ಶೂನ್ಯತೆಯು 2 ಆದರೆ ಕೆ ಬೆಲೆ ಕಂಡಿಡ್ರಿ. ಇಲ್ಲಿ ನಾವು ಒಂದು ಶೂನ್ಯತೆ ಏನು ಮಾಡೋಣಪ್ಪ m = 2 ಅಂತ ತಗೋಣ. ಇನ್ನೊಂದು ಶೂನ್ಯತೆ ಗೊತ್ತಿಲ್ಲ, ಅದಾಗ ಕೆ ಬೆಲೆ ಎಷ್ಟು ಅಂತೇಳಿ ಕೇಳ್ತಾನ. ಓಕೆ ವಿದ್ಯಾರ್ಥಿಗಳೇ, ಇವಾಗ ಏನಪ್ಪ ಅಂದ್ರೆ ಶೂನ್ಯತೆಗಳ ಮೊತ್ತ m + n = -b/a. ಇಲ್ಲಿ ಒಂದು ಶೂನ್ಯತೆ 2 ಅದ, ಇನ್ನೊಂದು ಶೂನ್ಯತೆ ಗೊತ್ತಿಲ್ಲ, ಮೈನಸ್. ಇಲ್ಲಿ ಬಿ ನ ಬೆಲೆ 7, ಎ ನ ಬೆಲೆ 1. ಈ +2 ಆ ಕಡೆ ಹೋದಾಗ ಏನಾಗ್ತೈತಪ್ಪ ಅಂದ್ರೆ -2 ಆಯಿತು. ಇದು 7, ಈ +2 ಈ ಕಡೆ -2, n ನ ಬೆಲೆ ಬಂದ್ಬಿಡ್ತು -9. ಓಕೆ, ಇನ್ನು ಶೂನ್ಯತೆಗಳ ಗುಣಲಬ್ಧ m × n ಸೂತ್ರದ c/a. m ನ ಬೆಲೆ ಏನಾಗಿ ಕಂಡು ಕೊಟ್ಟ ನಾವೇ ಒಂದು ಶೂನ್ಯತೆ 2, ಇನ್ನೊಂದು ಶೂನ್ಯತೆ ಕಂಡು ಹಿಡಿದೀವಿ ನಾವು ಇವಾಗ -9. ಇನ್ನು ಸಿ ನ ಬೆಲೆ k ಅದ, ಎ ನ ಬೆಲೆ 1. 2 9 18 ಪ್ಲಸ್ ಮೈನಸ್ ಆಯಿತು -18. ಕೆ ನ ಬೆಲೆ ಬಂದ್ಬಿಡ್ತಪ್ಪ 18 -18. ಇನ್ನು 15ನೇ ಪ್ರಶ್ನೆ, x² + 4x + 4 = 0 ವರ್ಗ ಸಮೀಕರಣದ ಶೋಧಕದ ಬೆಲೆ ಕಂಡುಹಿಡಿಯಿರಿ. ಶೋಧಕ ಏನಪ್ಪ ಅಂದ್ರೆ b² - 4ac. ಇಲ್ಲಿ ಬಿ ನ ಬೆಲೆ 4 ಅದ, 4² -4, ಎ ನ ಬೆಲೆ 1, ಸಿ ನ ಬೆಲೆ 4. 4² 16ಪ, ಈ 4 1 4, 4 4 16, ಈ 16 - 16 0. ಹಾಗಾದ್ರೆ ಶೋಧಕದ ಬೆಲೆ ಎಷ್ಟು ಬಂದ್ಬಿಡ್ತಪ್ಪ ಅಂದ್ರೆ 0. ಇನ್ನು 16ನೇ ಪ್ರಶ್ನೆ, ಚಿತ್ರದಲ್ಲಿ ಓ ವೃತ್ತ ಕೇಂದ್ರ, ಇಲ್ಲಿ ಯಾವ ಸಮದಪ್ಪ CACB ಸ್ಪರ್ಶಕತ್ವನ AB ಮತ್ತು AC ಸ್ಪರ್ಶಕ, AB ಮತ್ತು AC ಎರಡು ಸಮ ಅದಾವ. ನೋಡ್ರಿ, ನಮಗೆ ಆಲ್ರೆಡಿ ಗೊತ್ತಿದಪ್ಪ ಅಂದ್ರೆ ಒಂದೇ ಬಾವಿನಿಂದ ವೃತ್ತ ಕೇಳಿದಂಥ ಸ್ಪರ್ಶಕಗಳು ಸಮ ಇರ್ತಾವ. AC ಎಷ್ಟಿರ್ತವೆ ಅಟ್ಟೇ BC ಇರ್ತೈತಿ. ಇಲ್ಲಿ AB AC ಎರಡು ಸಮ ಅಂದಾಗ ಇದೊಂದು ಸಮಬಾಹು ತ್ರಿಭುಜ ಆಯ್ತು. ಸಮಬಾಹು ತ್ರಿಭುಜದಾಗ 3 ಕೋನಗಳು 60 60 ಇರ್ತಾವ. ಇದು 60, ಇದು 60. ಮತ್ತು ನಮ್ಗೆ ಇನ್ನೊಂದು ಏನಪ್ಪ ಅಂದ್ರೆ ಪ್ರಮೇಯ 10.1 ಪ್ರಕಾರ ಏನಪ್ಪ ಅಂದ್ರೆ ತ್ರಿಜ್ಯ ಮತ್ತು ಸ್ಪರ್ಶಕಗಳು ಲಂಬವಾಗಿರ್ತಾವು, 90 ಡಿಗ್ರಿ ಕೋನ ಏರ್ಪಡಿಸ್ತಾವ. ಇದು 60 ಅಂದ್ರೆ ಇದು ಎಷ್ಟರಲ್ಲಿ ಹಾಕಬೇಕು 30 ಹಾಕಬೇಕು. ಹಾಗಾಗಿ ನೀವೇನು ಹೇಳ್ಬೋದಪ್ಪ ಅಂದ್ರೆ ಕೋನ OAB 30 ಡಿಗ್ರಿ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳು, ನಾವು ಇವಾಗ ಬಿಡಿಸೋಣ ಕ್ವಶನ್ ನಂಬರ್ 3, ಮೂರನೇ ಮಾದರಿ ಪ್ರಶ್ನೆ ಪತ್ರಿಕೆ. ಇಲ್ಲಿ ಮೊದಲನೇ ಪ್ರಶ್ನೆ, ಕ್ವಶನ್ ನಂಬರ್ 1, 90ರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ. ವಿದ್ಯಾರ್ಥಿಗಳು, ಇವು ಎರಡು ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳಲ್ಲ, ಹಾಗಾಗಿ ಇದು ಅಲ್ಲ. ಇಲ್ಲಿ 15 ಅವಿಭಾಜ್ಯ ಸಂಖ್ಯೆ ಅಲ್ಲ, ಇದು ಅಲ್ಲ. ಇಲ್ಲಿ 15 ಅದ, ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ. ಹಾಗಾದ್ರೆ ಇವಾಗ ನೋಡ್ರಿ 5 3 15, 15 3 45, 45 2 90. ನಮ್ದು ಏನಪ್ಪ ಅಂದ್ರೆ ಸಿಂಪಲ್ ಆಗಿ ನೀವು ಹೇಳ್ಬೋದು. ನೋಡ್ರಿ, ಅವಿಭಾಜ್ಯ ಸಂಖ್ಯೆನೇ ಅಲ್ಲಿ ಇದ್ರಾಗಿದೆ ಇದು. ಹಾಗಾಗಿ 1ನೇ ಸಂಖ್ಯೆಗೆ ಪ್ರಶ್ನೆಗೆ ಉತ್ತರ ಸಿಕ್ತು. ಇನ್ನು 2ನೇ ಪ್ರಶ್ನೆ, a1x + b1y + c1 ಮತ್ತು a2x + b2y + c2 ರೇಖಾತ್ಮಕ ಸಮೀಕರಣ ಜೋಡಣೆಯನ್ನು ಪ್ರತಿನಿಧಿಸುವ ರೇಖೆಗಳು ಸಮಾಂತರ ರೇಖೆಗಳಾಗಿವೆ. ಸಮಾಂತರ ರೇಖೆಗಳಾಗಿರ್ಬೇಕಂದ್ರೆ ಸಂಬಂಧ ಏನಿರಬೇಕು ಅಂತ ಬರಿಬೇಕು. ಇವಾಗ ನಾನು ಹೇಳಿನಿ, ಇಲ್ಲಿ ಏನಿರ್ತೈತಪ್ಪ ಅಂದ್ರೆ ಒಂದಕ್ಕೊಂದು ಒಂದ್ರ ಮೇಲೆ ಒಂದು ಇರ್ತಾವೆ, ಹಾಗಾಗಿ ಇದು ಅಲ್ಲ. ಹಾಗಾಗಿ ಇದೇನಪ್ಪ ಅಂದ್ರೆ ನೋಡ್ರಿ, 3 ಸಮ ಇದ್ರೆ ಅವೇನು ಮಾಡ್ತಾವಪ್ಪ, ಆ ಸಮ ರೇಖೆಗಳು ಒಂದರ ಮೇಲೆ ಒಂದು ಐಕ್ಯ ಆಗ್ತಾವೆ, ಈ ಥರ ಬರ್ತೈತಿ.
ಇನ್ನು 3 ಅಸಮ ಇದ್ರೆ ಅದು ಒಂದಕ್ಕೊಂದು ಛೇದಿಸ್ತಾವು. ಇದಂತೂ ಅಲ್ಲ ಎರಡು. ಹಾಗಾದ್ರೆ ನಮ್ದು ಏನಪ್ಪ ಅಂದ್ರೆ ಆಪ್ಷನ್ ಬಿ ಕರೆಕ್ಟ್. ನೋಡ್ರಿ, ಪ್ರತಿ ಪ್ರಶ್ನೆ ಪತ್ರಿಕೆ ಒಳಗೆ ಇದ್ದೇ ಇರ್ತೈತೆ, ಹಾಗಾಗಿ ನೀವು ಅದನ್ನ ಸರಿಯಾಗಿ ನೋಡ್ರಿ. ಇನ್ನು ಮೂರನೇ ಪ್ರಶ್ನೆ, ಪಿ ಆಫ್ ಎಕ್ಸ್ ವರ್ಗ ಬಹುಪದೋಕ್ತಿಯ ನಕ್ಷೆಯು -3, 0, -1, -5, 0, -6, 2, 0 ನಿರ್ದೇಶಾಂಕ ಬಿಂದುಗಳ ಮೂಲಕ ಹಾದು ಹೋದರೆ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು. ನೋಡ್ರಪ್ಪ, ನಾವು ಇದಕ್ಕೊಂದು ನಕ್ಷೆನ ಹಾಕೋಣ. ಇವಾಗ ಇದು ಯಾವ ಬಿಂದುಗಳ ಮೂಲಕ ಹಾದು ಹೋಗ್ತದೆ? ಇದು ನಮ್ಮದು ಮೂಲ ಬಿಂದು. ಇಲ್ಲಿ ಇರ್ತೈತಿ -3, x -3, ಇಲ್ಲಿ -1, -2, -3, ಇಲ್ಲಿ ನಮ್ಮದು -3, 0. ಎರಡನೇದಪ್ಪ -1, -5, ಎರಡು ಮೈನಸ್ ಇದ್ದು ಎಲ್ಲಿ ಬರ್ತಾವಪ್ಪ ಅಂದ್ರೆ ನಮಗೆ ಇಲ್ಲಿ ಇರ್ತಾವಪ್ಪ. ಮೂರನೇ ಇದು -x, -1, -2, -3, ಇಲ್ಲಿ -5 ಅಂದ್ರೆ ಇಲ್ಲಿ ಬರ್ತದಪ್ಪ. ಅದು ಇದು -1, -5. ಇನ್ನೊಂದು ಪಾಯಿಂಟ್ 0, -6, x 0, y -6, y -6 ಅಂದ್ರೆ ಇಲ್ಲಿ ಇರ್ತೈತಿ. ಕರೆಕ್ಟ್ y ಅಕ್ಷದ ಮೇಲೆ ಇರ್ತೈತಿ. ಇನ್ನು 2, 0, x 2, y 0 ಅಂದ್ರೆ ಇದು 1, 2, 3 ಅಂದ್ರೆ ಇಲ್ಲಿ ಬರ್ತದಪ್ಪ ಅದು. ಹಾಗಾಗಿ ಇದು ಒಂದನೇ ಪಾಯಿಂಟ್. ಇವೆಲ್ಲ ಪಾಯಿಂಟ್ ನಾವು ಕೂಡಿಸಿರ್ತೀವಿ. ನೀವು ಬೇಗ ನೋಡೋದು ಅಂದ್ರೆ ನಮ್ಮ ಇದ್ರ ನಿರ್ದೇಶಾಂಕ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಯಾವತ್ತು ಕೇಳಿದ್ರೆ ಎಕ್ಸ್ ಅಕ್ಷಕ್ಕೆ ಎಲ್ಲಿ ಕಟ್ ಮಾಡತ್ತೆ ನೋಡ್ರಿ. ಇದು ಒಂದು ಎಕ್ಸ್ -3 ಅದ, ಇನ್ನೊಂದು ಇಲ್ಲಿ ಎಕ್ಸ್ ನೋಡ್ರಿ 2 ಅದ. ಇವು ಏನಪ್ಪ ಅಂದ್ರೆ ಹಾಗಾಗಿ ನಮ್ಮ -3 ಮತ್ತು 2, -3 ಮತ್ತು 2 ನೀವು ಬೇಕಾದ್ರೆ ಒಂದು ಗ್ರಾಫ್ನ ಹಾಕಿ ಆಮೇಲೆ ಮಾತ್ರ ಮಾಡ್ರಿ. ಒಂದು ಸಮಾಂತರ ಶ್ರೇಣಿಯಲ್ಲಿ ಎನ್ನೇ ಪದ ಕೊಟ್ಟನವ, ಸಾಮಾನ್ಯ ವ್ಯತ್ಯಾಸ ಕಂಡಿಡ್ರಿ. ಸಾಮಾನ್ಯ ವ್ಯತ್ಯಾಸ ಕಂಡಿಡ್ಬೇಕಾದ್ರೆ ನಮಗೆ 2 ಪದ ಅನುಕ್ರಮ 2 ಪದಗಳು ಬೇಕು. ಅಂದ್ರೆ A1 A2. ಇಲ್ಲಿ ನೀವು ಏನು ಮಾಡ್ರಿ, ಈ ಎನ್ನೇ ಪದ ಒಳಗ A1 ಮತ್ತು A2 ಕಂಡಿಡ್ರಿ. A1 ಅಂದ್ರೆ n ಇದ್ದಲ್ಲಿ 1 ಹಾಕಬೇಕು. 2 × 1 -1, ಇದು ಎಷ್ಟಾಗ್ಬಿಡ್ತಪ್ಪ? 2 ಒಂದೇ 2, 2ರಾಗ 1 ಕಳೆದ್ರೆ 1 ಉಳಿತು. ಇದು A1 ಬಂತು. ಅದೇ ಥರ A2 ಕಂಡು ಬಿಡ್ರಿ. A2 n ಇದ್ದಲ್ಲಿ 2 ಹಾಕ್ಬೇಕು. 2 × 2 -1, ಇದು 2, 4, 4ರಾಗ 1 ಕಳೆದ್ರೆ 3 ಉಳಿತು. ಹಾಗಾದ್ರೆ ನಮಗೆ A2 ಸಿಕ್ತು. ಸಾಮಾನ್ಯ ವ್ಯತ್ಯಾಸ ನಾವು ಹೆಂಗೆ ಕಂಡು ಹಿಡ್ತೀವಿ? A2 - A1. A2 ಎಷ್ಟಪ್ಪ ಅಂದ್ರೆ 3 ಅದ, -A1 1, ಹಾಗಾಗಿ ಡಿ ಎಷ್ಟಪ್ಪ 2 ಬಂತು. ನಮ್ಮ ಆಪ್ಷನ್ 1. ಈ ಥರ ನೀವು ನೋಡಪ್ಪ, ಒಂದು ಪ್ರಶ್ನೆ ಕೊಡ್ತೀನಿ. ಯಾವುದಾದ್ರೂ ಒಂದು ಎನ್ನೇ ಪದವನ್ನು ಕೊಟ್ಟಿರ್ತಾನ, ನಿಮ್ಗೇನು ಮಾಡ್ಬೋದು? ಯಾವುದೇ ಒಂದು ಮತ್ತೊಂದು ಪದ ಕಂಡಿಡ್ರಿ ಅಂತ ಹೇಳ್ಬೋದು. 10ನೇ ಪದ, 12ನೇ ಪದ, ಇಲ್ಲ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿರಿ ಅಂತ ಹೇಳ್ಬೋದು. ಇನ್ನು 5ನೇ ಪ್ರಶ್ನೆ, ಬಿಂದುಗಳು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವನ್ನು ಕಂಡುಹಿಡಿಯಿರಿ. ಮಧ್ಯ ಬಿಂದುವಿನ ನಿರ್ದೇಶಾಂಕ ಕಂಡುಹಿಡಬೇಕು. ಅಂದ್ರೆ ನಾವು ಇದನ್ನ x1, ಇದನ್ನ y1 ಅಂತ ತಗೋಣ, ಇದನ್ನ x2, y2. ಭಾಗ ಪ್ರಮಾಣ ಸೂತ್ರ ಗೊತ್ತದ. ಅದಾಗ ಭಾಗ ಪ್ರಮಾಣದಾಗ ಏನಪ್ಪ, ಮಧ್ಯ ಬಿಂದುವಿನ ಒಂದು ಸೂತ್ರ ಅದ. ಏನಪ್ಪ ಸೂತ್ರ? Px, y = x1 + x2 / 2, y1 + y2 / 2. ನೀವು ಬೇಕಾದ್ರೆ ನೋಡ್ರಿ, x2 ಇಲ್ಲಿ ಅದ, ಇದು x1 ಅದ. ಹಾಗಾಗಿ -2 -4 ಅಪಾನ್ 2. ಇಲ್ಲಿ y2 6 ಅದ, 6, ಇದು y1 2 ಅದ. ನಾವು 2 ಕೂಡಿಸ್ರಿ, 2 ಮೈನಸ್ ಅದಾವ, ಕೂಡಿಸ್ಬಿಡ್ತೀರಿ, -6 ಆಗಿಬಿಡ್ತು. ಇದು 2, 2 ಒಂದೇ 2 ಮೂರನೇ, ಇಲ್ಲಿ 6, 2 8 ಆಯಿತು. 8ರಾಗ 2 ಇದು ಮಾಡ್ತೀರಿ ನೀವು, 2 ಒಂದೇ 2 4, ಎಷ್ಟು ಬತ್ತಪ್ಪ? -3, 4, -3, ನಮ್ದು ಬಿ ಅದ. ನಿಮ್ಗೆ ಅದನ್ನು 2 ಮಾರ್ಕ್ಸಿಗೆ ನೀವು ಕೇಳ್ಬೋದು, ಇನ್ನೊಟ್ಟು 1 ಮಾರ್ಕ್ಸಿಗೆ ಕೇಳೋಣ. ಇಲ್ಲಿ ಟ್ಯಾನ್ ತೀಟಾ ಬೆಲೆ ಕೊಟ್ಟಾನ, ಸೆಕ್ ತೀಟಾ ಬೆಲೆ ಕೇಳ್ತಾನ. ಹಾಗೆ ನಮ್ಗೆ ಒಂದು ಟ್ಯಾನ್ಕ ಮತ್ತು ಸೆಕ್ ಒಂದು ಸಂಬಂಧ ಅದಪ್ಪ, ಆ ಸಂಬಂಧ ಬರ್ಕೋಬೇಕು ನೀವು. ಏನಪ್ಪ ಅಂದ್ರೆ 1 + tan² θ ಏನಪ್ಪ ಅಂದ್ರೆ ಅದು sec² θ ಅದ. ಇದು ತ್ರಿಕೋನಮಿತಿಯ ನಿತ್ಯ ಸಮೀಕರಣದಾಗ ಅದಪ್ಪ. ಹಾಗೆ ಒಂದಕ್ಕೆ ಒಂದು ಹಾಕ್ತೀರಿ. ಇಲ್ಲಿ ಟ್ಯಾನ್ ತೀಟಾನ ಬೆಲೆ ಅಂದ್ರೆ 1 ಅದ, ಇಲ್ಲಿ ಸ್ಕ್ವೇರ್ ಇರೋದ್ರಿಂದ 1² ಬೆಲೆ 1 = sec² θ. 1 + 1 2 ಆಗಿಬಿಡ್ತು. ಹಾಗಾಗಿ sec² θ = 2 ಆದಾಗ sec θ ಅಂದಾಗ ನಾ ರೂಟ್ನ ಬರ್ಬಿಡ್ತೀವಿ ನೋಡಪ್ಪ. ಸ್ಕ್ವೇರ್ ರೂಟ್
ಇನ್ನು 7ನೇ ಪ್ರಶ್ನೆ, ಒಂದು ಆಟಿಕೆಯನ್ನು ಅರ್ಧಗೋಳದ ಮೇಲೆ ಶಂಕುವನ್ನು ಕೂರಿಸಿ ಚಿತ್ರದಲ್ಲಿ ತೋರಿಸುವಂತೆ ತಯಾರಿಸಲಾಗಿದೆ. ಆಟಿಕೆ ಘನಫಲ ಕಂಡುಹಿಡಿಯುವ ಸೂತ್ರ. ನಮಗೆ ಇದ್ರ ಘನಫಲ ಕಂಡುಹಿಡಿಬೇಕಾಯ್ತಪ್ಪ. ನೀವೇನ್ ಮಾಡ್ರಿ, ಈ ತರ ಪ್ರಶ್ನೆ ಫಿಕ್ಸ್. ನಿಮಗ ಈ ಪ್ರಶ್ನೆಯಿಂದ ನಿಮ್ಗೆ 3 ಅಂಕ 4 ಅಂಕದಾಗ ಕೂಡ ಏನಪ್ಪಾ ಈ ತರ ಒಂದು ಘನಾಕೃತಿಯನ್ನು ಕೊಟ್ಟಿರ್ತಾನ, ಅದರ ವಿಸ್ತೀರ್ಣ ಆಗಿರ್ಬೋದು ಅಥವಾ ಘನಫಲ ಆಗಿರ್ಬೋದು ನಿಮ್ಗ ಕೇಳ್ತಾನ. ನೀವು ಇಲ್ಲಿ ಯಾವ 2 ವಸ್ತುಗಳನ್ನ ನೀವು ಕೂಡಿಸಿರ್ ನೋಡ್ರಿ, ಅವುಗಳನ್ನ ಸೂತ್ರ ಬರ್ದ್ಬಿಡ್ರಿ. ಇದು ಕೆಳಗಿಂದ ಅರ್ಧಗೋಳದ, ಇದು ಮ್ಯಾಲಿಂದ ಶಂಕು ಅದ. ಅರ್ಧಗೋಳದ ಘನಫಲ ಕಂಡು ಸೂತ್ರ ಏನಪ್ಪಾ ಅಂದ್ರ ಇದು 2/3 πr³ ಮತ್ತು ಇದ್ರದ್ದು ಏನಪ್ಪಾ ಅಂದ್ರ 1/3 πr²h. ಇದು ಘನಫಲ ಅದ. ಇವೆರಡು ಕೂಡಿದ್ದ ಸೂತ್ರ ಎಲ್ಲಿ ಅದ ನೋಡ್ಬೇಕ್ರಿ. ನೋಡ್ರಿ 1/3 πr²h 2/3 πr³. ಹಾಗಾಗಿ ನಮ್ದು ಏನಪ್ಪಾ ಅಂದ್ರ ಸಿ. ಇದು ಬಹಳಷ್ಟು ಇಂಪಾರ್ಟೆಂಟ್. ನಿಮ್ಗ ಈ ತರ ಪ್ರಶ್ನೆ ನಿಮ್ಗ ಲಾಂಗ್ 4 ಅಂಕ 5 ಅಂಕ ಕೂಡ ಬಂದಿರ್ತೈತಿ. ಅಲ್ಲಿ ಕಂಡುಹಿಡಿಬೇಕಾಗಿರ್ತೈತಿ. ನಮ್ಗ ನೇರವಾಗಿ ಇಷ್ಟು ನೇರವಾಗಿ ಕೊಡಂಗಿಲ್ಲ. ಸೂತ್ರ ಕೇಳಿದ್ರೆ ಏನಪ್ಪಾ ಅಂದ್ರ ಅರ್ಧ ಅಂಕಕ್ಕೆ ಮಾತ್ರ ಕೇಳ್ತಾನ. ಇನ್ನು 8ನೇ ಪ್ರಶ್ನೆ, ಕಬಡ್ಡಿ ತಂಡವು ಒಂದು ಆಟದಲ್ಲಿ ಸೋಲುವ ಸಂಭವನೀಯತೆ 0.2, ಆದರೆ ಅದೇ ಆಟದಲ್ಲಿ ಗೆಲ್ಲುವ ಸಂಭವನೀಯತೆ. ವಿದ್ಯಾರ್ಥಿಗಳೇ, ಇವೇನದಪ್ಪ ಅಂದ್ರೆ ನಿಮ್ಗೆ ಸಂಭವನೀಯತೆ ಅಧ್ಯಾಯದಿಂದ ಬರ್ತೈತಿ. ಇಲ್ಲಿ ಸೋಲುವುದು ಗೆಲ್ಲುವುದು ಎರಡು ಏನಪ್ಪ ಪರಸ್ಪರ ಒಂದಕ್ಕೊಂದ ಪೂರಕ ಘಟನೆಗಳ ಸಂಭವನೀಯತೆ ಆಗ್ತಾವೆ. ಅಂದ್ರೆ ಇವೆರಡು ಕೂಡಿಸಿದ್ರೆ ಸಂಭವನೀಯತೆ ಎಷ್ಟು ಬರಪ್ಪ ಅಂದ್ರೆ 1 ಬರಬೇಕು. ನೋಡ್ರಿಪ್ಪ, ಒಂದು ಪ್ರೊಬೆಬಿಲಿಟಿ ಆಫ್ ವಿನ್ನಿಂಗ್ ಪ್ಲಸ್ ಪ್ರೊಬೆಬಿಲಿಟಿ ಆಫ್ ನಾಟ್ ವಿನ್ನಿಂಗ್ ಆರ್ ಲೂಸಿಂಗ್ ಎಷ್ಟಪ್ಪ ಅಂದ್ರೆ 1 ಆಗ್ಬೇಕು. ಎರಡು ಕೂಡಿಸಿರ. ಈಗ ನೋಡ್ರಿಪ್ಪ, ಸೋಲುವ ಸಂಭವನೀಯತೆ ಎಷ್ಟು? ಇಲ್ಲಿ ನಾವು ಡಬ್ಲ್ಯೂ ತೊಗೊಂಡ್ರೆ ಸಂಕೇತ ಇಲ್ಲ ಎ ತೊಗೊಂಡ್ರಿ. ಇಲ್ಲಿ ಸಂಕೇತ ವಿನ್ನಿಂಗ್ ಸಂಕೇತ ಸೋಲುವ ಸಂಭವನೀಯತೆ ಕೊಡ ನಾವು ಅಂದ್ರೆ ಇಲ್ಲಿ ಎಷ್ಟಪ್ಪ ಸೋಲುವ ಸಂಭವನೀಯತೆ 0.25. ನಮಗೆ ಗೆಲ್ಲುವ ಸಂಭವನೀಯತೆ ಬೇಕಾಗೈತಿ. ನಾ ಆಲ್ರೆಡಿ ನಿಮ್ಗೆ ಹೇಳಿನಿ, ಎರಡು ಕೂಡಿಸಿದ್ರ 1 ಬರಬೇಕು. ಇದು 0.25 ಐತಿ. ಅಂದ್ರೆ ಇದು ನೋಡ್ರಿ 0.75 ಮತ್ತು 0.25 ಕೂಡಿಸ್ರಿ ನಮ್ಗೆ ಎಷ್ಟು ಬರ್ತಪ್ಪ ಅಂದ್ರೆ 0.75. 10 2 7 1 9 9 1 10. ಇಲ್ಲ ನೀವು ಇಲ್ಲಿ ನೋಡ್ಬೋದು 1 ಕಳೆದ್ಬಿಟ್ರೆ ಸಾಕು. ಈ ತರ ಪ್ರಶ್ನೆ ಬಹಳಷ್ಟು ಸಲ ಕೇಳೋಣ. ಇದು ಬಹಳ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಅದೇ ತರ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನೇರವಾಗಿ ಉತ್ತರ ಬರೆಯಪ್ಪ. 7 ಮತ್ತು 12ರ ಮಸಹ. ಈ 7 ಮತ್ತು ಏನದಪ್ಪ ಅಂದ್ರೆ ಸಹ ಅವಿಭಾಜ್ಯ ಸಂಖ್ಯೆಗಳಾಗ್ತಾವು ಇವು. ಹಾಗಾಗಿ ಇವುಗಳ ಸಾಮಾನ್ಯ ಅಪವರ್ಧನ ಹೊಂದಿರಂಗಿಲ್ಲ 100%. ಇಂಥ ಸಂಖ್ಯೆಗಳು ಬಂದಾಗ ನೀವೇನು ಮಾಡ್ಪ ಡೈರೆಕ್ಟ್ ಮಸಹ ಕೇಳಿದಂದ್ರೆ 1 ಅಂತ ಬರೆದು ಬಿಡ್ರಿ. ಇವೆರಡು ಒಂದೇ ಮಗೆಗೆ ಬರಂಗಿಲ್ಲ ಅಂತ ಸಂಖ್ಯೆಗಳು, ಅವಕ್ಕೆ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರೀತಾರ. ಇನ್ನು ಎ ಬಿ ಮತ್ತು ಸಿಗಳು ವಾಸ್ತವ ಸಂಖ್ಯೆಗಳಾಗಿದ್ದು ಎಕ್ಸ್ ಚರಾಕ್ಷರವಿರುವ ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ. ವರ್ಗ ಬಹುಪದೋಕ್ತಿಯನ್ನ ವರ್ಗ ಸಮೀಕರಣ ಅಂದಿಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಪಿ ಆಫ್ ಎಕ್ಸ್ = ax² + bx + c. ಸಮೀಕರಣ ಇದನ್ನ ಏನು ಮಾಡ್ತೀವಿ = 0 ಬರ್ತಿದ್ವಿ. ಇನ್ನು ವೃತ್ತ ಚತುರ್ಥಕದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ. ಇದಂದ್ರೂ ಸೂತ್ರ ಏನಪ್ಪ ನಿಮ್ಗೆ ಏನು ಮಾಡ್ತೀರಿ, ನೇರವಾಗಿ 1/4 πr². ವೃತ್ತದ 4ನೇ 1 ಭಾಗ ಏನಪ್ಪ ವೃತ್ತದ ಚತುರ್ಥಕ ಆಗ್ತೈತಿ. ಇನ್ನು 12ನೇದು ಕೂಡ ಏನಪ್ಪಾ ಅಂದ್ರೆ ನೇರವಾಗಿ ಸೂತ್ರ ಅದ. ತ್ರಿಜ್ಯ r ಮತ್ತು ಎತ್ತರ h ಆಗಿರುವ ಸಿಲಿಂಡರ್ನ ಘನಫಲ ಕಂಡುಹಿಡಿಯುವ ಸೂತ್ರ. ನೋಡ್ರಿ, ಸಿಲಿಂಡರ್ನ ಘನಫಲ ಕಂಡುಹಿಡಿಯುವ ಸೂತ್ರ v = πr²h. ಇದು ಸಿಲಿಂಡರ್ನ ಘನಫಲ ಕಂಡುಹಿಡಿಯುವ ಸೂತ್ರ. ಇಲ್ಲಿ ಏನು ಮಾಡಬೇಕು ನೀವು, ಘನಮಾನಗಳು. ಇನ್ನು 13ನೇ ಪ್ರಶ್ನೆ, L + n/2 - CF/F × h. ಈ ಸೂತ್ರದಲ್ಲಿ L ಏನನ್ನು ಪ್ರತಿನಿಧಿಸುತ್ತದೆ? ಈ L ಏನದಪ್ಪ ಅಂದ್ರೆ ಮಧ್ಯಾಂಕವಿರುವ ವರ್ಗಾಂತರದ ನೈಜ ಕೆಳಮಿತಿ. ಮಧ್ಯಾಂಕವಿರುವ ವರ್ಗಾಂತರದ ನೈಜ ಕೆಳಮಿತಿ ಅಂತ ಬರ್ತಪ್ಪ. ಈಗ ನೀವು ಹುಡುಕ್ತಿರ್ಲ, ಈಗ ನೋಡ್ರಿ 0 ರಿಂದ 5 5 ರಿಂದ 10 ಹಿಂಗೆ ನೋಡ್ತೀರಿ ನೀವು. ನಮ್ದು ಈ ವರ್ಗಾಂತರದ ಮಧ್ಯಾಂಕ ಐತಿ ಅಂದಾಗ ನಾವೇನು ಮಾಡ್ತೀವಪ್ಪ, ಇದನ್ನ ನಾವು ಎಲ್ ಅಂತ ತಗೊಂಡ್ಬಿಡ್ತೀವಿ. ಇದು ಇನ್ನು ಇದು ಇಂಪಾರ್ಟೆಂಟ್ಪ. ಆ್ಯಕ್ಚುಲಿ 2 ಮಾರ್ಕ್ಸ್ ಕೇಳ್ತಾನ, ನಿಮಗೆ ಒಂದೇ ಮಾರ್ಕ್ಸ್ನ ಕೇಳೋಣ. ಇಲ್ಲೇನಪ್ಪ, ನಮಗೆ ಎ ಇ ಬೆಲೆ ಕಂಡಿರಿ. ಎ ಇ ಕೊಟ್ಟನ 1 ಸೆಂಟಿಮೀಟರ್, ಆದರೆ ಇ ಸಿ ಇದನ್ನು ಕಂಡುಹಿಡಬೇಕು.
ಥೇಲ್ಸ್ನ ಪ್ರಮೇಯ ಪ್ರಕಾರ ಗೊತ್ತ ನಮ್ಗೆ ಆಲ್ರೆಡಿ ಎ ಡಿ ಅನುಪಾತನ ಬರ್ಕೋಬೋದು ನಾವು ಎ ಡಿ ಅಪಾನ್ ಬಿ ಡಿ ಬಿ ಎ ಇ ಅಪಾನ್ ಇ ಸಿ ನಮ್ಗೆ ಇ ಸಿನೇ ಬೇಕಾಗಿತ್ತು ಬೇಕಂದ್ರೆ ಇದನ್ನ ಹೆಂಗೆ ಉಲ್ಟಾ ಬರ್ಕೊಳ್ಳೋಣ ಸಿ ಇ ಸಿ ಅಪಾನ್ ಎ ಇ ಸಿ ಅಪಾನ್ ಎ ಇ ಇಸ್ ಈಕ್ವಲ್ ಟು ಕಡೆ ನೋಡ್ರಿ ಇದನ್ನ ಇ ಸಿ ಅಪಾನ್ ಎ ಇ ಹೋದಾಗ ಈ ಕಡೆ ಈ ಕಡೆಯಿಂದ ಹೋಗಬೇಕು ಬಿ ಡಿ ಅಪಾನ್ ಎ ಡಿ ಬಿ ಡಿ ಅಪಾನ್ ಎ ಡಿ ಈಗ ಬೆಲೆ ಹಾಕ್ಬಿಟ್ರಪ್ಪ ಇ ಸಿ ಬೆಲೆ ಗೊತ್ತಿಲ್ಲ ಎ ಇ ಬೆಲೆ 1 ಅದ ಬಿ ಡಿನ ಬೆಲೆ 3 ಅದ ಎ ಡಿ ಬೆಲೆ 1.5 ಈ ಒಂದನ್ನೇ ಭಾಗಸ್ರಿ ಗುಣಸ್ರಿ ಅದೇ ಬರ್ತೈತಿ ಹಾಗಾಗಿ ಒಂದನ್ನು ಬಿಟ್ಬಿಡ್ರಿ 1.5 ಒಂದ್ಲೇ 1.5 ಎರಡ್ಲೆ 3 ಆಗ್ತೈತಿ ಹಾಗಾಗಿ ದೇರ್ ಫೋರ್ ಇ ಸಿ ಬೆಲೆ ಎಷ್ಟು ಬರ್ತಪ್ಪ ಅಂದ್ರೆ 2 ಸೆಂಟಿಮೀಟರ್ ಇದು ಆ್ಯಕ್ಚುಲಿ 2 ಅಂಕ ಕೇಳ್ತಾನಪ್ಪ ನೆಕ್ಸ್ಟ್ 15ನೇ ಪ್ರಶ್ನೆ ಸುಲಭವಾಗೈತಿ ಇದು ಒಂದು ಫಿಕ್ಸ್ ಬರತ್ತೆ ನೋಡ್ರಿ ಇದು ಏನಪ್ಪ ಅಂದ್ರೆ ಪ್ರಮೇಯ 10.1 ನಾವು ಇಲ್ಲಿ ಉಪಯೋಗಿಸ್ತೀವಿ ಇಲ್ಲಿ ಏನಪ್ಪ ಅಂದ್ರೆ ನಮಗೆ ಕೇಳಿದಂಥ ಪಿ ಒ ಕ್ಯೂ ಕೋನ ಪಿ ಒ ಕ್ಯೂ ಈ ಕೋನದ ಬೆಲೆ ಎಷ್ಟು ಅಂತ ಕೇಳ್ತಾನ ನಮಗೇನಪ್ಪ ಅಂದ್ರೆ ಸದ ಇದು ಮತ್ತು ಇದು ಎರಡು ಸಮ ಇರ್ತಾವ ಅಂತ ಗೊತ್ತೈತೆ ಯಾಕಪ್ಪ ಅಂದ್ರೆ ಒಂದೇ ವೃತ್ತ ತ್ರಿಜ್ಯಗಳು ಯಾವಾಗಲೂ ಸಮ ಇರ್ತಾವೆ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಟೋಟಲ್ ಕೋನ ಒ ಪಿ ಕ್ಯೂ ಒ ಪಿ ಬಿ 90 ಇರತ್ತೆ ಇಲ್ಲಿದಿಂದ ಇದಿಷ್ಟು 90 ಆಗ್ತೈತಿ ಈ 90ರಾಗ ನಮ್ಗೆ ಗೊತ್ತಿದ್ದು ಇದು ಅರ್ಧ ಭಾಗ ಗೊತ್ತದ ಎಷ್ಟಪ್ಪ 50 ಅದ ಹಾಗಾದ್ರೆ ಇದು ಎಷ್ಟಾಗಪ್ಪ 40 ಆಗ್ತೈತಿ ಯಾಕಪ್ಪ ಅಂದ್ರೆ ಪ್ರಮೇಯ 10.1 ಏನತ್ತಿ ತ್ರಿಜ್ಯ ಮತ್ತು ಸ್ಪರ್ಶ ಬಿಂದುವಿನಲ್ಲಿ ಲಂಬವಾಗಿರುತ್ತವೆ ಅಂದ್ರೆ ಇಲ್ಲಿ 90 ಡಿಗ್ರಿ ಕೋನ ಉಂಟು ಮಾಡ್ತೈತಿ ಹಾಗಾಗಿ ಇದು ಎಷ್ಟಪ್ಪ ಅಂದ್ರೆ ಇದು 50 ಅಂದ್ರೆ ಇದು 40 ಆಗ್ಬೇಕು ಎರಡು ಕೂಡಿಸ್ರ 90 ಇನ್ನು ಇದು ಸಮದ್ವಿಭು ಎರಡು ಭಾಗಗಳು ಒ ಪಿ ಒ ಕ್ಯೂ ಒಂದೇ ಹೊರತು ತ್ರಿಜ್ಯ ಅಂದ್ರೆ ಎರಡು ಸಮ ಅದು ಒಂದು ತ್ರಿಭುಜದಾಗ ಎರಡು ಬಾಹುಗಳು ಸಮ ಇದ್ರೆ ಅದು ಸಮದ್ವಿಬಾಹು ತ್ರಿಭುಜ ಆಯ್ತು ಎರಡು ಬಾಹುಗಳು ಸಮ ಇದ್ರ ಎರಡು ಕೋನಗಳು ಕೂಡ ಸಮ ಇರ್ತಾವು ಆ ಎರಡು ಕೋನಗಳು ಯಾವಪ್ಪ ಅಂದ್ರ ಈ ತ್ರಿಭುಜದಾಗ ಸಮ ಇರ್ತಕ್ಕಂಥ ಬಾಹುಗಳ ಅಭಿಮುಖ ಕೋನಗಳು ಈಗ ಒ ಪಿ ಒ ಕ್ಯೂ ಸಮ ಅಂದಾಗ ಪಿ ಕೋನ ಮತ್ತು ಕ್ಯೂ ಕೋನನು ಎರಡು ಅಟ್ಟೆ ಇರ್ತಾವ ಅಂದ್ರೆ 2 40 ನಮಗ್ ಕೇಳಿದ್ದು ಇದು ಓ ಈ ತ್ರಿಭುಜದ ಮೂರು ಕೋನ ಕೂಡಿಸಿದ್ರ 180 ಆಗ್ಬೇಕು ಈಗ ಎರಡು ಗೊತ್ತದಾವ 40 + 40 80 ಆಯ್ತು 180 ಕಳೆದಾಗಿದೆ ಎಷ್ಟು ಬರ್ತಪ್ಪ ಅಂದ್ರೆ ಒಂದು 100 ಡಿಗ್ರಿ ಬತ್ತು ವಿದ್ಯಾರ್ಥಿಗಳು ಇವಾಗ ಮುಂದಿನ ಪ್ರಶ್ನೆ ಬಿಡಿಸೋಣ ಇಲ್ಲಿ ಏನಪ್ಪ ಅಂದ್ರೆ ವರ್ಗಾಂತರ 10 ರಿಂದ 15ರ ಮಧ್ಯ ಬಿಂದುವನ್ನು ಬರೆಯಿರಿ ಮಧ್ಯ ಬಿಂದು ಕಂಡಿಡಿಯಕ್ಕೆ ಬಹಳಷ್ಟು ಈಸಿ ಅದಪ್ಪ ನಾವು ಈ ಮಧ್ಯ ಬಿಂದುವನ್ನ ಎಲ್ಲಿ ಉಪಯೋಗಿಸ್ತೀವಿ ಅಂದ್ರೆ ಸರಾಸರಿ ಕಂಡಿಡಿಯಾಗ ಮಧ್ಯ ಬಿಂದು ಕಂಡಿಡಿದ್ವಿ ಎಕ್ಸ್ ಭಾಳ ಸುಲಭ ಅದಪ್ಪ ಕೆಳಮಿತಿ ಮತ್ತು ಮೇಲ್ಮಿತಿಯನ್ನು ಕೂಡಿಸ್ಬೇಕು 2 ರಿಂದ ಭಾಗಿಸ್ಬೇಕು 10 + 25 ಅಪಾನ್ 2 ಇವು ಎರಡು ಕೂಡಿಸಿದ್ರೆ 35 ಆಯಿತು 35ರ ಅರ್ಧ ನಿಮ್ಗೆ ಭಾಗ್ಸಕ್ಕೆ ಬರ್ಲಿಕ್ಕಂದ್ರೆ ಅರ್ಧ ಬರೆದ್ಬಿಟ್ರಿ 17.5 17.5 ಇಷ್ಟು ಮಾಡಿದ್ರಪ್ಪ ಅಂದ್ರೆ ಮೂರನೇ ಮಾದರಿ ಪ್ರಶ್ನೆ ಪತ್ರಿಕೆ ಎಲ್ಲ 1 ಅಂಕದ ಪ್ರಶ್ನೆಗಳು ಇವಾಗ 4ನೇ ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ ಬಹಳಷ್ಟು ಇಂಪಾರ್ಟೆಂಟ್ ಅದಪ್ಪ ಇಷ್ಟು ಮಾಡಿದ್ರೆ ಅಂದ್ರೆ ಮ್ಯಾಕ್ಸಿಮಮ್ 1 ಅಂಕದ ಪ್ರಶ್ನೆಗಳೆಲ್ಲ ಮುಗ್ದಂಗೆ ಆಗ್ತಾವೆ ನಿಮ್ಗೆ ಇದೇ ಮಾದರಿ ಒಳಗೆ ಬರ್ತಾವೆ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಭಾಗಲಬ್ಧ ಸಂಖ್ಯೆ ಇದರ ಭಾಗಲಬ್ಧ ಸಂಖ್ಯೆ ಯಾವತಿ ನೋಡ್ರಿಪ್ಪ ಇದು ಅಭಾಗಲಬ್ಧ ಸಂಖ್ಯೆ ನಿಮ್ಗೆ ಗೊತ್ತದ 3 ಒಂದು ಪೂರ್ಣವರ್ಗ ಸಂಖ್ಯೆ ಅಲ್ಲ ಇಲ್ಲಿ 5 ಪೂರ್ಣವರ್ಗ ಸಂಖ್ಯೆ ಅಲ್ಲ 7 ಪೂರ್ಣವರ್ಗ ಸಂಖ್ಯೆ ಅಲ್ಲ ಅಂದ್ರೆ ರೂಟ್ನ್ಯಾಗ ಪೂರ್ಣವರ್ಗ ಸಂಖ್ಯೆ ಬತ್ತಂದ್ರೆ ಅದು ಒಂದು ಭಾಗಲಬ್ಧ ಸಂಖ್ಯೆ ಆಗ್ತೈತಿ ಅಂದ್ರೆ ಇಲ್ಲಿ ನೋಡ್ರಿ ರೂಟ್ನ್ಯಾಗ ಪೂರ್ಣವರ್ಗ ಸಂಖ್ಯೆ ಐತಿ ಹಾಗಾಗಿ ನಾವೇನು ಹೇಳ್ತೀವಿ ಇದು ಒಂದು ನಮ್ದ ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ ಯಾಕಪ್ಪ 4ರ ವರ್ಗಮೂಲ ಎಷ್ಟು ಇವಾಗ 2 ಒಂದು ಭಾಗಲಬ್ಧ ಸಂಖ್ಯೆ ಆಗ್ತೈತಿ ಇನ್ನು ಕ್ವಶನ್ ನಂಬರ್ 2 ಚಿತ್ರದಲ್ಲಿ y = p(x) ನ ಕೊಡಲಾಗಿದೆ p(x) ನ ಶೂನ್ಯತೆಗಳ ಸಂಖ್ಯೆ ವಿದ್ಯಾರ್ಥಿಗೆ ಈ ಶೂನ್ಯತೆಗಳ ಸಂಖ್ಯೆ ನೋಡ್ಬೇಕಂದ್ರೆ ಈ p(x) ನ ನಕ್ಷೆ x ಅಕ್ಷವನ್ನು ಎಷ್ಟು ಜಾಗದಾಗ ಕಟ್ ಮಾಡೈತಿ ನೋಡ್ಬೇಕು ಇದಂದ್ರೂ ಎಕ್ಸ್ಗೆ ಎಲ್ಲಿನೂ ಕಟ್ಟೇ ಮಾಡಿಲ್ಲ ಹಾಗಾಗಿ ಇದರ ಶೂನ್ಯತೆಗಳ ಸಂಖ್ಯೆ ಏನದಪ್ಪ ಅಂದ್ರೆ 0 ಇನ್ನು 2 ರೇಖಾತ್ಮಕ ಸಮೀಕರಣ ನೋಡ್ರಿ ಇನ್ನು ಬಿಡಿಸಿದ್ದೀವಿ ಅಲ್ಲಿ ಏನಪ್ಪ ಡೈರೆಕ್ಟ್ ಆಗಿ ಅವುಗಳ ಇದನ್ನ ಕೊಟ್ಟಿ ಸಾಮಾನ್ಯ ರೂಪನೇ ಕೊಟ್ಟಿದ್ದ ಇವಾಗ ನಕ್ಷೆ ಕೊಟ್ಟಾನ ಏನ್ ಕೇಳ್ತಾನ 2 ರೇಖಾತ್ಮಕ ಸಮೀಕರಣ ಜೋಡಿಯು ಸಮಾಂತರ ರೇಖೆಗಳನ್ನು ಪ್ರತಿನಿಧಿಸುತ್ತವೆ ಅವುಗಳಲ್ಲಿ ಒಂದು ಸಮೀಕರಣ ಕೊಟ್ಟಾನ ಆದ್ರೆ ಇನ್ನೊಂದು ಸಮೀಕರಣ ಕೇಳ್ತಾನ ಸಮಾಂತರ ನಕ್ಷೆಯನ್ನು ಪ್ರತಿನಿಧಿಸ್ತಿದ್ರ ಅವುಗಳ ಸಂಬಂಧ ಹೆಂಗಿರ್ತಪ್ಪ ಅಂದ್ರೆ a1 ಅಪಾನ್ a2
ಈಕ್ವಲ್ ಟು B1 ಅಪಾನ್ B2 ಮೊದಲು ಎರಡು ಸಮ ಇರ್ತಾವ. C1 ಅಪಾನ್ C2 ಅವಕ್ಕೆ ಎರಡಕ್ಕೂ ಸಮ ಇರಂಗಿಲ್ಲ. ಈ ತರ ಸಂಬಂಧವನ್ನು ನಾವು ಹುಡುಕ್ಬೇಕು. ಈಗ A1 ಅಂದ್ರೆ ಇದ್ರಾಗ 2, ಇದ್ರಾಗ A2 ಅಂದ್ರೆ 4. ಓಕೆ, ಎಷ್ಟು ಇಲ್ಲಿ B1 ಅಂದ್ರೆ 3, B2 ಅಂದ್ರೆ 6, C1 ಅಂದ್ರೆ -8, C2 ಅಂದ್ರೆ ಇದ್ರಾಗ ನೋಡ್ರಿ -9. ಇದು 2 ಒಂದ್ಲೆ 2, 2 2 4, 3 ಒಂದ್ಲೆ 3, 3 2 6, ಮೈನಸ್ ಮೈನಸ್ ಹೋಗ್ಬಿಡ್ತು. ಅಂದ್ರೆ 1/2 = 1/2. ಇದು ನಾಟ್ ಈಕ್ವಲ್ ಸಮ ಬರಲಿಲ್ಲ. ಇದು 8/9 ನೋಡ್ರಿ, ನಮಗೆ ಹಿಂಗೆ ಬೇಕಾಯ್ತು. ಹಾಗಾಗಿ ಸಿಕ್ಬಿಡ್ತು, ನಮ್ಮ ಮೊದಲನೇದೇ ಐತಿ. ಬೇರೆ ಯಾವ ಬೇಕಾ ಚೆಕ್ ಮಾಡ್ರಿ, ಈ ತರ ಸಂಬಂಧವನ್ನ ಹೊಂದಿರಂಗಿಲ್ಲ. ಇದಕ್ಕೆ ನಾವು ಇವಾಗ ಬಿಡ್ಸೋಣ. ಮುಂದಿನ ಪ್ರಶ್ನೆ, 4ನೇ ಪ್ರಶ್ನೆ, ವರ್ಗ ಸಮೀಕರಣದ ಆದರ್ಶ ರೂಪ. ಹಿಂದಿನ ಪ್ರಶ್ನೆ ಪತ್ರದೊಳಗೆ ಏನ್ ಕೇಳಿದಪ್ಪ ಅಂದ್ರ ವರ್ಗ ಬಹುಪದೋಕ್ತಿ ಅಂತಂದಿದ್ದ. ಇವಾಗ ಏನಂತಾನ, ವರ್ಗ ಸಮೀಕರಣ ಅದನ್ನ. ಸಮೀಕರಣದಲ್ಲಿ = ಬರಬೇಕು. = ಅಲ್ಲಿ ನೋಡಪ್ಪ, ವರ್ಗ ಸಮೀಕರಣದಾಗ ಗರಿಷ್ಠ ಘಾತಾಂಕ ಏನಿರ್ತಪ್ಪ ಅಂದ್ರ 2 ಇರ್ತೈತಿ. ಮತ್ತು ನೋಡ್ರಿ a² + bx, ಇಲ್ಲಿ ಸ್ಥಿರಾಂಕ ಇಲ್ಲ. ಇದು ನೋಡಪ್ಪ a² - bx ಪ್ಲಸ್ ಈ ಕಡೆ ಅದ, ಎಲ್ಲ ಒಂದ್ ಸೈಡ್ ಇರಬೇಕು. ಹಾಗಾಗಿ ನಮ್ದು ಏನಪ್ಪ ಅಂದ್ರೆ ಇದು ಆದರ್ಶ ರೂಪ. a x1 y1 b ಮತ್ತು b x2 y2 ಬಿಂದು ನಡುವಿನ ದೂರ. ಇದು ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಪ ನಿಮ್ಗೆ ಗೊತ್ತದ. x2 - x1 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y2 - y1 ಬ್ರಾಕೆಟ್ ಸ್ಕ್ವೇರ್. ಇಲ್ಲಿ ನೋಡ್ರಪ್ಪ, ಇಲ್ಲಿ ನಾವು ಇದನ್ನ ಇನ್ನೊಂದು ರೀತಿನೂ ಬರಿಬಹುದು. ಎರಡೂ ಕೊಡಂಗಿಲ್ಲ ನಿಮಗ, ಹೆಂಗ್ ಕೊಟ್ಟಿರ್ತಾನಪ್ಪ, ಅಥವಾ ಈ ತರಾನು ಕೊಟ್ಟಿರ್ಬೋದು. x1 - x2 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y1 - y2 ಬ್ರಾಕೆಟ್ ಸ್ಕ್ವೇರ್. ಇದ್ರ ಕೊಟ್ಟರು ಹಾಕ್ಬೇಕು, ಇದ್ರ ಕೊಟ್ಟರು ನೋಡ್ರಿ. ಹುಡುಕ್ರಿ, ನೀವು ಎರಡು ಸೇರಂಗಿಲ್ಲ. ಇಲ್ಲಿ x2 - x1, ಇಲ್ಲಿ y2 - y1. ಹಾಗಾಗಿ ನಮ್ದು ಉತ್ತರ ಇದು. ಇನ್ನು ಸಮಾಂತರ ಶ್ರೇಣಿ nನೇ ಪದ ಕಂಡುಹಿಡಿಯುವ ಸೂತ್ರ ನಿಮ್ಗೆ ಗೊತ್ತದಪ್ಪ. ಇದ್ರ ಸಮಾಂತರ ಶ್ರೇಣಿ nನೇ ಪದ an = a + n - 1 × d. a + n - 1 × d ನೋಡ್ರಿ, ಮೊದಲಿಗೆ ಇದು an = ಇನ್ನು 7ನೇ ಪ್ರಶ್ನೆ, ಹಂತ ವಿಚಲನ ವಿಧಾನದಲ್ಲಿ ದತ್ತಾಂಶಗಳ ಸರಾಸರಿ. ಇದು ನಮ್ಮದು ಒಂದೇದು ಏನಪ್ಪಾ ಅಂದ್ರೆ ನೇರ ವಿಧಾನದಿಂದ ಸರಾಸರಿ ಕಂಡುಹಿಡಿಯುವ ಸೂತ್ರ ಅದ. ಹಂತ ವಿಚಲನ ಅಂದ್ರೆ ನಾವು ಅಲ್ಲಿ ಅಂದಾಜು ಸರಾಸರಿ ತಗೋತೀವಿ. ಇಲ್ಲಿ ಎ ಅಂದಾಜು ಸರಾಸರಿ, ಎಚ್ ಅಂದ್ರೆ ಗೊತ್ತದ ನಿಮ್ಗೆ. ಎಚ್ ಆಲ್ರೆಡಿ ಬಹುಲಕ ಕಂಡಿಯಾಗಿ ಬಳಸ್ತೀರಿ. ಹಾಗೆ ನಮ್ದು ಸೂತ್ರ ಇದಪ್ಪ, ನೆನಪಿವ್ರಿ. ಮತ್ತು ಇದು ಸರಾಸರಿ ಕಂಡಿಡಿಯಾಕ ಅತಿ ಈಸಿ ವಿಧಾನ ಇದಪ್ಪ. ಎಷ್ಟು ದೊಡ್ಡ ಎಕರೆ ಲೆಕ್ಕ. ಇನ್ನು 3ನೇದು 8ನೇದು ಇವೆರಡು ಸಮರೂಪಿ ಅದಾವು. ತ್ರಿಭುಜ ABC ಸಮರೂಪಿ ತ್ರಿಭುಜ D ಯ ಪದ ಕೆಳಗಿನ ಸರಿಯಾದ ಸಂಬಂಧ. ಅಂದ್ರೆ ಇಲ್ಲಿ ABC ಮ್ಯಾಲದ ಅಂದಾಗ ನೋಡ್ಪ, ಇಲ್ಲಿ ಕೋನಗಳನ್ನು ಕೊಟ್ಟನ. ಏಕ ಸಮ ಯಾವ್ದೈತಿ, D ಅದ. ಏಕ D ಅಂದಾಗ ಇಲ್ಲಿ ಏನಾಗತ್ತಪ್ಪ, ಅಭಿಮುಖ ಕೋನಗಳು ಬರ್ಕೊಳ್ಳಿ. ಸಮಕೋನಗಳ ಅಭಿಮುಖ ಬಾಹುಗಳು. ಏಕ ಅಭಿಮುಖ BC ಮತ್ತು ಇಲ್ಲಿ ಇದಕ್ಕೆ ಸಮ D ಅದಪ್ಪ. ಹಾಗಾಗಿ EF, BC / EF. ಅಂದ್ರೆ ಇಲ್ಲಿ BC / EF. ಎರಡನೇ ದಿನ ಒಂದು ತೊಗೊಂಡ್ಬಿಟ್ರಿ. ಬಿ ಕ ಕೋನ ಸಮ ಯಾವಪ್ಪ, E ಅದ. ಬಿ ಕ ಅಭಿಮುಖ ಬಾಹು AC ಅದ. ಬಿ ಕ ಸಮಕೋನ ಯಾವಪ್ಪ, E ಅದ. ಈ ಕ ಅಭಿಮುಖ ಬಾಹು DF. ಇದು ಸುಲಭ ವಿಧಾನ. ನೀವು ಎಂತ ಬೇಕಾದಂತ ತ್ರಿಭುಜ ಕೊಡಲಕ್ಕವ, ಇದು ಸಮಕೋನಗಳ ಅಭಿಮುಖ ಬಾಹು ನೋಡ್ಕೋತವ್ರಿ. ಇನ್ನು ಎರಡರಾಗ ಇನ್ನೊಂದು ಉಳಿದೈತಿ. ಯಾವ್ದಪ್ಪ ಇದ್ರಾಗ, ಇದ್ರಾಗ AB ಉಳಿತು. ಇದ್ರಾಗ ಯಾವ್ದು ಉಳಿತಪ್ಪ, ED ಉಳಿತು. D ಆಗೈತಿ. EF ಆಗೈತಿ. FD. ಓಕೆ ನೋಡ್ರಪ್ಪ, ಯಾವ್ದದ ಇಲ್ಲಿ AB / FD, BC / EF, AC / D. ಇಲ್ಲ ಎಲ್ಲ. ಹಾಗಾಗಿ ನಮ್ದು ಸೆಕೆಂಡ್ ಒನ್. ಇದು ಸುಲಭವಾಗಿ ಗುರುತಿಸ್ಬೋದು. ಇನ್ನು ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಅವಿಭಾಜ್ಯ ಸಂಖ್ಯೆ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾವು. 2, 3, 5, 7, 11, 13 ಬಹಳಷ್ಟು ಸಂಖ್ಯೆಗಳು ನಾವು ಬರೀಬೋದು. ಅಸಂಖ್ಯಾತ ಅವಿಭಾಜ್ಯ ಸಂಖ್ಯೆಗಳು ಅದಾವ ನಮ್ಮ. ಹಾಗಾಗಿ ವಿದ್ಯಾರ್ಥಿಗಳು, ನೀವು ಯಾವ್ದಾದ್ರು ಎರಡು ಅವಿಭಾಜ್ಯ ಸಂಖ್ಯೆಗಳು ತೋರಿ. ಯಾಕಂದ್ರೆ ಇವು ಯಾವುದೇ ತರ ಸಾಮಾನ್ಯ ಅಪವರ್ತನ ಹೊಂದಿರಂಗಿಲ್ಲ. ಹಾಗಾಗಿ ಅವಿಭಾಜ್ಯ ಸಂಖ್ಯೆಗಳ ನಾವು ಕಂಡು ಹಿಡಿದೀವಿ ಅಂದ್ರ
ಅದು ಯಾವಾಗಲೂ ಏನಿರ್ತೈತಪ್ಪ ಅಂದ್ರೆ 1 ಇರ್ತೈತಿ ನೆನಪು. ಆಗ ಆನ್ಸರ್ ಏನಪ್ಪ ಅಂದ್ರೆ ಇದ್ರದ್ದು 1. ಒಂದು ಘನ ಬಹುಪದೋಕ್ತಿಯ ಮಹತ್ತಮ ಡಿಗ್ರಿಯನ್ನು ಬರೆಯಿರಿ. ಮಹತ್ತಮ ಘಾತ ನೋಡ್ರಿಪ್ಪ, ಘನ ಬಹುಪದೋಕ್ತಿ ಅಂದ್ರೆ ಗರಿಷ್ಠ ಘಾತಾಂಕ 3 ಇರ್ತೈತಿ. ವರ್ಗ ಬಹುಪದೋಕ್ತಿ ಅಂದ್ರೆ ಗರಿಷ್ಠ ಘಾತಾಂಕ 2 ಇರ್ತೈತಿ. ನೋಡ್ರಿ 3 ಸೂತ್ರನೇ ಬಂದಂಗ ನೇರವಾಗಿ ಮಾರ್ಕ್ಸ್ ಸಿಕ್ಬಿಟ್ಟು ಇಲ್ಲಿ. ಇನ್ನ 11ನೇ ಪ್ರಶ್ನೆ, 2x -5y + 4 = 0 ಮತ್ತು 2x + y - n2 = 0. ಈ ಜೋಡಿ ರೇಖಾತ್ಮಕ ಸಮೀಕರಣ ಹೊಂದಿರುವ ಪರಿಹಾರಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ನಮಗೆ ಇಲ್ಲಿ ಎಲ್ಲ ಎಲ್ಲ ಅನುಪಾತ ಬರ್ಕೋಬೇಕು. a1/a2 ಎಷ್ಟದ? a1 ಬೆಲೆ ಇಲ್ಲಿ ಮೊದಲನೇ ತೋಣ 2, ಇದು a2 ಅದು 2, 2/2, 2 ಒಂದ್ಲೆ ಇದು ಬಂದ್ಬಿಡ್ತು 1/1. ಇನ್ನು ಅದೇ ಥರ b1/b2, b1 ಇಲ್ಲಿ ಎಷ್ಟಪ್ಪ ಅಂದ್ರೆ -5, c1 1 ಸಮ ಬರಲಿಲ್ಲ. ಮೊದಲೇ 2 ಸಮ ಬರಲಿಲ್ಲ ಅಂದ್ರೆ ಮುಗಿದೋಯ್ತು. ಅವು ಎಷ್ಟು ಹೊಂದಿರ್ತಾವಪ್ಪ ಅಂದ್ರೆ ಒಂದೇ ಸಾಮಾನ್ಯ ಪರಿಹಾರಗಳನ್ನು ಹೊಂದಿರುತ್ತವೆ ಒಂದು ಜೊತೆ ಅಂತ ಬರ್ಬಿಡ್ರಿ. ಒಂದು ಬರೀರಿ, ಒಂದೇ ಸಾಮಾನ್ಯ ಪರಿಹಾರವನ್ನು ಹೊಂದಿವೆ. ಇನ್ನು x² - 9 = 0. ಈ ವರ್ಗ ಸಮೀಕರಣ ಮೂಲಗಳ ಸ್ವಭಾವ ಕಂಡಿಡ್ಬೇಕಾದ್ರೆ ನಮ್ಗೆ ಶೋಧಕದ ಬೆಲೆ ಗೊತ್ತಿರಬೇಕು. ಶೋಧಕ ಏನಪ್ಪ ಅಂದ್ರೆ b² - 4ac ಅದ. ಇಲ್ಲಿಪ್ಪ ಇಲ್ಲ ಅಂದ್ರೆ ಇಲ್ಲಿ 0 ಬರಬೇಕು. ಇದು ನೋಡ್ರಿಪ್ಪ, ಇದು a ನಮ್ದು. a ಎಷ್ಟಪ್ಪ? x² ನ ಸಗುಣಕ 1. b ಅನ್ನೋದು x ನ ಸಗುಣಕ. x ಪದಾನೇ ಇಲ್ಲ ಅಂದ್ರೆ 0 ತಗೋಬೇಕು. ಇದು ನಮ್ದು c ಏನಪ್ಪಾ ಅಂದ್ರ ಸ್ಥಿರಾಂಕ. ಬಹಳಷ್ಟು ಜನ ಎರಡನೇದನ್ನ b ಅಂತ ತಗೊಂಡ್ಬಿಡ್ತಾರ. ಎರಡಲ್ಲ, ನಮ್ಮ ಸಾಮಾನ್ಯ ರೂಪ ಏನದ ವರ್ಗ ಸಮೀಕರಣದು ax² + bx + c = 0 ಅದ. ಇದು x² ನ ಸಗುಣಕ a, x ನ ಸಗುಣಕ b, ಸ್ಥಿರಾಂಕ c. ಹಾಗಾಗಿ ಇಲ್ಲಿ ಬೆಲೆ ಹಾಕ್ಬಿಟ್ರಿ. b ಏನಪ್ಪ ಅಂದ್ರೆ 0 ಅದ, 0² -4. a ನ ಬೆಲೆ 1, c ನ ಬೆಲೆ -9. ನೋಡ್ರಿ ಗುಣಾಕಾರ ಮಾಡ್ತೀರಿ ನೀವಾಗ, ಇದು 0 ಹೋಗ್ಬಿಡ್ತು. ಮೈನಸ್ ಪ್ಲಸ್ 4 1 4, 4 9 36 ಪ್ಲಸ್ 36 ಬಂದ್ಬಿಡ್ತು. ಅಂದ್ರ ಇಲ್ಲಿ ನಮ್ಮ ಶೋಧಕ ಪ್ಲಸ್ ಇತ್ತಂದ್ರ ಮೂಲಗಳು ಹೆಂಗಿರ್ತಾವಪ್ಪ ಅಂದ್ರ 2 ವಾಸ್ತವ ಮತ್ತು ಭಿನ್ನವಾದ ಮೂಲಗಳನ್ನು ಹೊಂದಿರುತ್ತವೆ. ನೋಡಪ್ಪ, ಇಲ್ಲಿ 3 ಕಂಡೀಷನ್ ಬರ್ತಾವು. ಒಂದ್ ವೇಳೆ ಇದು 0 ಬಂದಿರ್ತೈತಿ ಕೋರಿ, ಅವಾಗ ನಾವ್ ಏನ್ ಹೇಳ್ತಿದೀವಿ ಅಂದ್ರ ಮೂಲಗಳು ವಾಸ್ತವ ಮತ್ತು ಸಮನಾದ ಮೂಲಗಳನ್ನು ಹೊಂದಿರ್ತವೆ ಅಂತ ಹೇಳ್ತಿದೀವಿ. ಎರಡನೇದು. ಇನ್ನೊಂದು ಮೂರನೇದು ಏನ್ ಬರ್ತೈತಪ್ಪ ಅಂದ್ರ ಇನ್ನೊಂದು ಆಪ್ಷನ್ ನೆಗೆಟಿವ್ ಸಂಖ್ಯೆ ಬರ್ತೈತಿ, ಮೈನಸ್ ಬರ್ತೈತಿ. ಒಂದ್ ಮೈನಸ್ ಬರ್ತಂದ್ರ ನಾವು ಅವಾಗ ಏನ್ ಹೇಳ್ತೀವಪ್ಪ ಅಂದ್ರ ವಾಸ್ತವ ಮೂಲಗಳನ್ನು ಹೊಂದಿಲ್ಲ. ಇವು 3 ನೆನಪಿಟ್ಕೊಂಡ್ಬಿಟ್ರೆ ನಿಮ್ಗೆ ಹೆಲ್ಪ್ ಆಗ್ತೈತಿ. ಇನ್ನ 13ನೇ ಪ್ರಶ್ನೆ ಏನಪ್ಪಾ ಅಂದ್ರ 5,4 ಮತ್ತು 1,4 ಬಿಂದುಗಳು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕ. ನಾವು ಆಲ್ರೆಡಿ ಒಂದು ಮಾಡಿವಪ್ಪ, ಈ ತರ ಹಿಂದಿನ ಪ್ರಶ್ನೆ ಪತ್ರಿಕೆ ಒಳಗೆ ಇತ್ತು. ಇಲ್ಲಿ ಏನ್ ಮಾಡಪ್ಪ, ಸೂತ್ರ ಏನಿದ x1 + x2/2 y1 + y2/2. ಸುಲಭವಾಗಿ ಇದು x ನ ಸಗುಣಗಳನ್ನು ಕೂಡಿಸ್ರಿ, ಅದ್ರ ಮಧ್ಯ ಬಿಂದು. y ಗಳ ಸಗುಣಗಳನ್ನು ಕೂಡಿಸ್ರಿ, y1 y2 ಕೂಡಿಸ್ರಿ, ಅದ್ರ ಮಧ್ಯ ಬಿಂದು. 5 + 1 6 ಆಯ್ತು, 6/2. y ಗಳದ್ದು y1 y2 ಅವು ಎರಡು ಕೂಡಿಸ್ರಿ, 4 + 4 8 ಆಯ್ತು. ನೋಡಿ, 1 ಮಾರ್ಕ್ಸಿಂದ ನೇರವಾಗಿ ಈ ತರ ಎಲ್ಲೋ ಕ್ಯಾಲ್ಕುಲೇಷನ್ ಮಾಡಿ ಬರ್ದ್ಬಿಡ್ರಿ. 2 1 2 3 2 1 2 4 ಎಷ್ಟು ಬರ್ತಪ್ಪ? 3,4. x ನ ಸಗುಣಕ ಇದು x1 + x2 y1 + y2 ಎರಡು ತರನ ಹಾಫ್ ಬರಿಬೇಕು. ಇನ್ ನೆಕ್ಸ್ಟ್ ಏನಪ್ಪಾ ಅಂದ್ರ sin² 90 ಇದರ ಬೆಲೆಯನ್ನು ಬರೆಯಿರಿ. ಈಗ sin 90 ಬೆಲೆ ಎಷ್ಟಪ್ಪ ಅಂದ್ರ ನಮ್ಗೆ ಬೇಕಾಗಿರೋದು sin² 90. sin 90 ಅಂದ್ರ 1 ಐತಿ, ಮ್ಯಾಲ ಸ್ಕ್ವೇರ್ ಐತಪ್ಪ ಅಂದ್ರ ಸ್ಕ್ವೇರ್ ಮಾಡೋಣ. 1² 1. ಹಾಗಾಗಿ sin² 90 ಡಿಗ್ರಿ ಬೆಲೆ ಬಂತು 1. ಇನ್ನ 15ನೇದು ನೋಡ್ರಿ, ಆಲ್ರೆಡಿ ನಾವು ಹಿಂದಿನ ಪ್ರಶ್ನೆ ಪತ್ರಿಕೆ ಒಳಗ ಈ ತರ ಪ್ರಶ್ನೆಯನ್ನ ಮಾಡಿದ್ದೀವಿ. ನೋಡ್ರಿ, ಗೆಲ್ಲುವ ಸಂಭವನೀಯತೆ ಮತ್ತು ಸೋಲುವ ಸಂಭವನೀಯತೆ ಕೇಳಿದ್ದವ. ಇಲ್ಲಿ ನೋಡ್ರಪ್ಪ, ಸುಲಭವಾಗಿ ಎರಡು ಕೂಡಿಸಿ ರೇಟ್ ಬರೋಕತ್ತೀನಿ ನಾನು, ಯಾವಾಗ್ಲೂ 1 ಇರ್ತೈತಿ. ಇನ್ನ ಇದರ 1 ಮಾರ್ಕ್ಸದ ಕೊನೆಯ ಪ್ರಶ್ನೆ,
ಆವೃತ್ತಿ ವಿತರಣೆಯಲ್ಲಿ ದತ್ತಾಂಶಗಳ ಸರಾಸರಿ 25, ಮಧ್ಯಾಂಕ 40 ಆದರೆ ಅವುಗಳ ಬಹುಲಕವನ್ನು ಕಂಡುಹಿಡಿಯಿರಿ. ಈ ತರ ಮೊದಲನೇ ಪ್ರಶ್ನೆ ಪತ್ರಿಕೆ, ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆ ಒಳಗೆ ಇತ್ತು. ಇವಾಗ ಏನ್ ಕೊಡೋಣಪ್ಪ, ಆ ಸೂತ್ರಗಳ ಬದಲಾಗಿ ಅದು ಸೂತ್ರ ಉಪಯೋಗಿಸಿ ಲೆಕ್ಕ ಮಾಡ್ಬೇಕು, ನಾವು ಬಹುಲಕ ಕಂಡುಹಿಡಿಬೇಕು. ಮೊದಲ ಸೂತ್ರ ಬರ್ಕೊಂಡು ಏನಪ್ಪ ಅಂದ್ರ 3 ಮಧ್ಯಾಂಕ = ಬಹುಲಕ ಪ್ಲಸ್ 2 ಗುಂಡ್ಲೆ ಸರಾಸರಿ. ಬೆಲೆ ಹಾಕ್ರಪ್ಪ, 3ಕ್ಕೆ 3 ಬರೀರಿ, ಮಧ್ಯಾಂಕ 40 ಅದ. ಬಹುಲಕ ಗೊತ್ತಿಲ್ಲ, ಹಾಗೆ ಬಹುಲಕ ಬರೀರಿ. 2 ಗುಂಡ್ಲೆ ಸರಾಸರಿ 25 ಐತಿ. ಫಸ್ಟ್ ಗುಣಾಕಾರ ಮಾಡಿ, 25 2 50. ಈ 50 ಈ ಕಡೆ ತಂದ್ಬಿಡ್ರಿ, 43 120 ಪ್ಲಸ್ 50 ಈ ಕಡೆ ಬಂದಾಗ -50 ಬಂದ್ಬಿಡ್ತು. = ಬಹುಲಕ. 120ರಾಗ 50 ಕಳೀರಿ, ಇದು 70 ಬಂದ್ಬಿಡ್ತು. ಇದಿಷ್ಟು ನಮ್ದು ಬಹುಲಕ ಬಂದ್ಬಿಡ್ತು. ಓಕೆ ವಿದ್ಯಾರ್ಥಿಗಳೇ, ಇಷ್ಟು ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ 1 ಅಂಕದ 4 ಮಾದರಿ ಪ್ರಶ್ನೆಗಳ ಪತ್ರಿಕೆಗಳನ್ನ ನಾನು ಬಿಡಿಸ್ದಂಗಾಯ್ತು. ವಿದ್ಯಾರ್ಥಿಗಳು, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಇನ್ನು ನಿಮ್ಗೆ ಯಾವ ಥರದ ಪ್ರಶ್ನೆಗಳನ್ನು ಬೇಕು ಅನ್ನೋದನ್ನು ನಾನು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ನಾನು ಆ ಥರ ಏನು ಮಾಡ್ತಪ್ಪ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಆ ಥರ ವಿಡಿಯೋನ ಮಾಡ್ತಾನೆ.